in Japan అన్నమాట. Is it not, Smita? I think I have told you the first meaning. కమలాకుచూచుక కుంకుమతో నియతారుణితాతులనీలతనో కమలాయతలోచనలోకపతే విజయీ భవ ವೆಂಕಟಶೈಲಪತೆ. ಕಮಲೆಯ ಸ್ತನ್ಯದಲ್ಲಿ ಮಲಗಿರುವಂತಹ ವೆಂಕಟಾಚಲಪತಿಯೇ, ಕಮಲೆಯ ಆ ಸ್ತನಗಳ ಮಧ್ಯದಲ್ಲಿ ಇರುವಂತಹ ಕುಂಕುಮದ ಒಂದು ಗೋರೋಚನ ಅಥವಾ ರಸಸಿಂಧೂರ ಅನ್ನುವಂತಹ ಆ ಒಂದು ಏನು ಹಾಸಿಗೆಯ ತಲ್ಪದ ಮೇಲೆ ನೀಲವರ್ಣದಲ್ಲಿ ಕಾಣಿಸಿಕೊಳ್ಳುವಂತಹ ನೀಳ ಶರೀರವನ್ನ ಹೋಲುವಂತಹ ಮಹಾಪುರುಷನೇ, ನಿನ್ನ ಕಣ್ಣುಗಳು ಕಮಲದಂತಿದೆ. ನಿನ್ನ ಒಂದು ನೇತ್ರದ್ವಯಗಳಿಂದ ಈ ಲೋಕವನ್ನೇ ನೀನು ವಿಜಯಗೊಳಿಸು. ಇಲ್ಲಿ ಕಮಲೆಯ ಸ್ತನ್ಯಗಳ ಮೇಲೆ ಮಲಗಿರುವಂತಹ ಪರಮಾತ್ಮನೇ ಅನ್ನೋದನ್ನ somewhere else you people have learnt. ఎల్లి ఇంకొక చోట్లో ఇటువంటి ఎక్స్ప్లెనేషన్ తో పాటు మీరంతా ఇది చదివారు. ఎక్కడ చదివారు? ఇదే సుప్రభాత. తిరుప్పావై. ఎన్ని స్టూడెంట్స్ ఇక్కడ తిరుప్పావై నేర్చుకునేవారు? నీడా తుంగ స్తనగిరి సూక్తముద్బోధ్య కృష్ణం. వెరీ గుడ్ స్మిత. సుప్రభాతం అన్నది కరెక్టే. తిరుప్పావై ఇస్ ఆల్సో సుప్రభాతం. But you did not mean that. You told simply Suprabhatam. Or did you mean it? Tirupavai also Suprabhatam only. You're right. But if you meant to say Tirupavai as Suprabhatam, good. But Tirupavai is also a Suprabhatam. Adrallu Neele Nappinai ಅನ್ನೋ ದೇವಿಯ ಮಧ್ಯ ಅಂದ್ರೆ ದೇವಿಯ ಸ್ತನಗಳ ಮಧ್ಯದಲ್ಲಿ ನೀಳ ತುಂಗ ಸ್ತನಗಿರಿ ತಟಿ. ನೀಳ ಉತ್ತುಂಗವಾದಂತಹ ಸ್ತನಗಳ ಮಧ್ಯದಲ್ಲಿ ಮಲಗಿರುವಂತಹ ಪರಮಾತ್ಮನೆ. ತಟಿ ಸೂಕ್ತಂ ಉದ್ಬೋಧ್ಯ ಕೃಷ್ಣಂ. ಸೂಕ್ತಂ ಮಲಗಿರುವಂತಹ ಕೃಷ್ಣನನ್ನ 7 ಜನ ಬಂದ್ರೆ ಸಕೀರ ಅಂತ ಆಂಡಾಳ್ ಕರೀತಾಳೆ. ಆಯ್ತಾ ಅಲ್ವಾ? ಏಳೋರೆಂಬಾವಾಯ್ ಅಂದ್ರೆ ಏಳು ಮೇಲೆ ಅಂತ ಒಂದೊಂದು ಪಾಶುರದಲ್ಲೂ ಏಳಿಸ್ತಾಳೆ ಅಲ್ವಾ? ಸೊ ಅದೇ ತರ ಇಲ್ಲಿ ಕಮಲೆಯ ಸ್ತನಗಳ ಮಧ್ಯದಲ್ಲಿ ನೀಲವರ್ಣದಲ್ಲಿ ಮಲಗಿರುವಂತಹ ಕಮಲಾ ಸ್ವರೂಪನಾದಂತಹ ಕಮಲ ನೇತ್ರಗಳನ್ನ ಕಣ್ಣುಗಳನ್ನ ಉಳ್ಳಂತಹ ಭಗವಂತನೇ, ನೀಲವರ್ಣದ ಭಗವಂತನೇ, ಮೇಲೆ ಹೇಳುವಂತವನಾಗು. ನಿನ್ನ ಕಟಾಕ್ಷದಿಂದಲೇ ಸಕಲ ಈ ಲೋಕಗಳು ಉಜ್ಜೀವನವನ್ನ ಅಡಿಯುತ್ತೆ. ಶ್ರೀ ವೆಂಕಟೇಶ್ವರ, ನಿನ್ನ ಆ ಒಂದು ಕಮಲೆಯ ಸ್ತನಗಳ ಮಧ್ಯದಲ್ಲಿ ಗೋರೋಚನ ಕುಂಕುಮದ ಆ ಒಂದು ಕೆಂಪೇರಿದಂತಹ ಹಾಸಿಗೆಯ ಮೇಲೆ ಮಲಗಿದ್ದೀಯ. ಇದು ಲೋಕ ಒಂದು ಭಾಷೆಯಲ್ಲಿ ಹೋಗಿ ಭೋಗವಾಗಿ ಒಂದು ಸ್ತ್ರೀ ಸ್ತನಗಳ ಮಧ್ಯದಲ್ಲಿ ಮಲಗೋದನ್ನ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತಾರ ಈ ರೀತಿ ಅನ್ನೋ ತರ ಇದೆ. ಕ್ಯಾನ್ ಸಂಬಡಿ ಟೆಲ್ ಮಿ ದ philosophical meaning of this? Same thing what I explained in the beginning of Tirupavai. ಅದೇ ಇಲ್ಲೇ ಎಕ್ಸ್ಪ್ಲನೇಷನ್ ಸೇಮ್ ಅದೇ ತರವೇ. ನನ್ಗೆ ಜ್ಞಾಪಕದಿದೆ ತಾಯಿ ಸ್ವರೂಪಿ ಅಂತ ಹೇಳಿದ್ರು, ಅಮ್ಮತೆ ಸ್ವರೂಪ ಅಂತ ಹೇಳಿದ್ರಿ. ವೆರಿ ಗುಡ್. ಯಾವ ತರ ತಾಯಿ ಸ್ವರೂಪ? ಶೇನಿ ಇನ್ಶುಮಾತ ಅಂತ ಇಲ್ಲ ಅಲ್ವಾ? ಭೋಗೇಶು ಪತ್ನಿ ಅಂತ ಇದೆ. ಆದ್ರೆ ಇಲ್ಲಿ ತಾಯಿ ಸ್ವರೂಪ ಅಂತೀವಿ. ವೆರಿ ಗುಡ್. ಹೆಂಗೆ ಶಿ ಸ್ಪಿಲ್ಸ್ ಮಿಲ್ಕ್, ಅದು ಧಾನ್ಯ ಆಗುತ್ತೆ ಭೂಮಿಲಿ ಅಂತ ಹೇಳಿದ್ರು. ವೆರಿ ಗುಡ್. ಈ ಒಂದು ಕಮಲೆಯ ಸ್ತನ್ಯ ಅನ್ನುವುದು ಬೇರೇನು ಅಲ್ಲ, ಭೋಗ ವಸ್ತು ಅಲ್ಲ. ಇದು ಹೆಂಗೆ ಅಂದ್ರೆ ತುಂಬಿಕೊಂಡಿರುವಂತಹ ಹಸುವಿನ ಚೊಚ್ಚಲ ತರ.
ಆ ಕರು ಸುಮ್ಮನೆ ಸ್ಪರ್ಶಿಸಿದ್ರೆ ಸಾಕು, ನಾವೆಲ್ಲ ಕರೆದ್ರೂ ಬರುತ್ತೋ ಇಲ್ವೋ ಚೊಚ್ಚಲಲ್ಲಿ ನೀರು, ಹಾಲು ಅಲ್ವಾ. ಆ ಕರು ಬಂದು ಅಂಬಾ ಅಂತ ಹೇಳಿ ಪಕ್ಕದಲ್ಲಿ ಹೋಗಿ ಸ್ಪರ್ಶಿಸಿದ್ರೆ ಚೊಚ್ಚಲಿಂದ ತಾನಾಗೆ ಹಾಲ್ಗರಿಯುತ್ತೆ, ಕೊಡಕೊಡವಾಗಿ ತಾನಾಗಿ ಹಾಲ್ಗರಿಯುತ್ತೆ. ಆ ರೀತಿ ಆ ಒಂದು ಕಮಲೆಯ ಸ್ತನಗಳಲ್ಲಿ ಹಾಲು ನಾವು ಇವತ್ತಿನ ದಿನ ತಿಂತಾ ಇರೋ ರಾಗಿ, ಭತ್ತ, ಗೋಧಿ, ಧಾನ್ಯಾದಿಗಳು ಅದೆಲ್ಲ ಹೆಪ್ಪುಗಟ್ಟಿ ಏನ್ ಮಾಡ್ತಾಳೆ, ಚಂದ್ರಮಾಮನಸೋ ಜಾತಃ ಅಂತ ಪುರುಷ ಸೂಕ್ತದಲ್ಲಿ ನಾವ್ ಹೇಳ್ತೀವಲ್ವಾ. ಆ ಮನಸ್ಸಿನಲ್ಲಿರೋ ಚಂದ್ರ ಶ್ರೀ ಸೂಕ್ತಕ್ಕೆ ಬಂದಾಗ ಅಲ್ಲಿ ಶ್ರೀ ಸೂಕ್ತದಲ್ಲಿ ಸ್ತನ್ಯದಿಂದ ಮಹಾಲಕ್ಷ್ಮಿ ಕೆಳಗಡೆ ಧಾನ್ಯ ರೂಪದಲ್ಲಿ ಅಂದ್ರೆ ಹಾಲಿನ ರೂಪದಲ್ಲಿ ಸುರಿಸ್ತಾ ಇದ್ದಾಳೆ. ಆ ಹಾಲು ಹೆಪ್ಪುಗಟ್ಟಿ ಭತ್ತದ ರೂಪ, ರಾಗಿಯ ರೂಪ, ಗೋಧಿಯ ರೂಪ, ಜೋಳದ ರೂಪ, ಹಲವಾರು ದವಸ ಧಾನ್ಯಗಳ ರೂಪವನ್ನ ಹೊಂದುತ್ತೆ. ಇದಕ್ಕೆ ಮೂಲ ಪ್ರಕೃತಿಯಾದಂತಹ ಪರಮಾತ್ಮ ಕಾರಣನಾಗ್ತಾನೆ. ಅಲ್ಲಿ ಪರಮಾತ್ಮ ಕೂತ್ಕೊಂಡು ಪ್ರಚೋದಿತ ಮಾಡಿ, ಹೇ ಲಕ್ಷ್ಮಿ, ನಿನ್ನ ಕಾರುಣ್ಯ ಸ್ವಭಾವವನ್ನೇ ನಮ್ಮ ಮಕ್ಕಳಿಗೆ ನೀನು ಭೋಜನವಾಗಿ ಕೊಡಬೇಕು ಅಂತ ಹೇಳ್ತಾನೆ. ದಿಸ್ ಇಸ್ ಬೀನ್ ಪೇಂಟೆಡ್ ಬೈ ಕಳಲೆ ಸಿಂಹ. ಯು ನೋ ದಟ್ ಕಳಲೆ ಸಿಂಹ ಇಲ್ಲೇ ಇದಾರಲ್ವಾ ಮೈಸೂರು ಪಕ್ಕ, ಕಳಲೆ ಸಿಂಹ ಅಂತ. ನೌ ಹಿ ಇಸ್ 89. He painted the entire series of Purusha Sukta and Shri Sukta for RGC. ಜ್ಞಾನಿ ಸಿಂಗ್ ಅವ್ರಿಗೆ ಬೊಬ್ಬೆ ಮನೆ ಜ್ಞಾನಿ ಅಂತೀವಲ್ವಾ, ಅವ್ರಿಗೆ he painted the entire series of Purusha Sukta and Shri Sukta. About 22 paintings of Purusha Sukta, about 28 paintings of Shri Sukta. Original paintings, it is the part of their Kalavati museum of Mysore style painting. So in that you can see one of the painting, ಚಂದ್ರ ಮೂಡಿದಾನೆ, ಎಲ್ಲಾ ಕಡೆನೂ ಕತ್ತಲ ಆವರಿಸಿದೆ, ಕೆಳಗಡೆ ಭೂಮಿಲಿ ಮಾತ್ರ ಬೆಳಕಿದೆ. ಮಹಾಲಕ್ಷ್ಮಿಯ ಸ್ತನ್ಯಗಳಿಂದ ಈ ರೀತಿ ಅವಳು ಹಾಲ್ಗರಿತಾ ಇದ್ದಾರೆ. ಪಕ್ಕದಲ್ಲಿ ಶ್ರೀನಿವಾಸ ಅಂದ್ರೆ ಭಗವಂತ ಅಂತ ಇಟ್ಕೊಳ್ಳಿ, ನೀಲವರ್ಣದಲ್ಲಿ ಮಲಗಿದಾನೆ. ದಟ್ ಮೀನ್ಸ್ ಟು ಸೇ, ಎಲ್ಲದಕ್ಕೂ ಜಗತ್ತಿಗೆ ಒಡೆಯನಾದಂತಹ ಆ ಪರಮಾತ್ಮ ಆತ್ಮಗಳನ್ನ ದೇವಿಯ ಮೂಲಕ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಸಿ, ಐ ಮೈಟ್ ಬಿ ಅ ಸೃಷ್ಟಿಕರ್ತ, ಐ ಮೈಟ್ ಬಿ ಅ ಸ್ಥಿತಿಕರ್ತ, ಐ ಮೈಟ್ ಬಿ ಅ ಲಯಕರ್ತ ಅಲ್ವಾ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವ್ಯೂಹ ವಾಸುದೇವ, ಈ ರೀತಿ ಚತುರ್ಮುಖ ಸ್ವರೂಪಿಯಾಗಿ ನಾನೇ ರುದ್ರನಾಗಿ, ನಾನೇ ಬ್ರಹ್ಮನಾಗಿ, ನಾನೇ ವಿಷ್ಣುವಾಗಿ ಐ ಕ್ಯಾನ್ ಡೂ ಆಲ್ ಸೃಷ್ಟಿ ಸ್ಥಿತಿ ಲಯ. ಆದ್ರೆ ಡ್ಯೂರಿಂಗ್ ಮೈ ಪ್ರೋಸೆಸ್ ಆಫ್ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆತ್ಮಗಳಿಗೂ ಯಾರು ಕೊಡೋದು ಭೋಜನವನ್ನ? ಆ ಭೋಜನದ ಜ್ಞಾನವನ್ನ ಯಾರು ಕೊಡೋದು? ಅದು ನೀನು ಮೂಲ ಪುರುಷನಾಗಿ ನಾನು ಸೃಷ್ಟಿಸಿದ್ರೆ ಪ್ರಕೃತಿ ಸ್ವರೂಪಿಣಿಯಾಗಿ ಬರೀ ಮಾಯೆ, ನಮಗೆ ಮಾಯೇನು ಅಜ್ಞಾನ ಅಂಧಕಾರವನ್ನ ಮಾತ್ರ ಒಡ್ಡಲ್ಲ ಅಲ್ವಾ, ಅದರ ಜೊತೆಗೆ ನಮ್ಮ ಭೋಜನವನ್ನು ಕೊಡುತ್ತೆ. ಆ ಭೋಜನ ಅನ್ನೋದು ಯಾವ ತರ ಭೋಜನ ಆದ್ರೂ ಆಗ್ಬೋದು ನಿಮ್ಗೆ, ಬರೀ ಈ ಭೋಜನ ಅಂತ ಅಲ್ಲ, ಜ್ಞಾನಾರ್ಜನೇನೋ ಭೋಜನ ಅಲ್ವಾ. ಬೇಡದೇ ಇರೋ ವಿಚಾರಗಳನ್ನ ಸುಮ್ಮನೆ ನಿಮ್ ಮೆಮೊರಿಲಿ ತುಂಬಿಕೊಳ್ಳೋದು ಭೋಜನ. ಜಸ್ಟ್ ಟೆಲ್ ಮಿ ವಾಟ್ ಆರ್ ಯುವರ್ ಭೋಜನಸ್ ಅಲ್ವಾ. ಯು ಮಸ್ಟ್ ನೋ ಯು ಆರ್ ದ ಪರ್ಸನ್ who can decide what kind of ಭೋಜನ that you need ಅಲ್ವಾ. ಒಟ್ಟಾರೆ ನಾವು ಸೃಷ್ಟಿಯಲ್ಲಿ ಬಂದ್ರೆ ಏನು ಪ್ರಯೋಜನವಿಲ್ಲ, ಹೊಟ್ಟೆ ತುಂಬಬೇಕಲ್ವಾ. ಅದಕ್ಕೋಸ್ಕರ ತಾನೇ ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ತಾನೇ ಹೇಳೋದು ಅಲ್ವಾ. ನಾನಾ ವಿಧವಾದ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಇನ್ನೇನು ಬಟ್ಟೆಗಾಗಿ ಅಲ್ವಾ. ವಿಷ್ಣುವರ್ಧನ್ ಫಿಲ್ಮ್ ಅಲ್ಲಿ ಹಾಡ್ತಾರೆ ನೋಡಿ, ಮಲೈ ಮಾರುತದಲ್ಲಿ ಅಲ್ವಾ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಇನ್ನೇನು ಬಟ್ಟೆಗಾಗಿ ಅಲ್ವಾ. ಸನ್ಯಾಸಿ ಜಂಗಮ ಜ್ಯೋತಿ ಚಡ್ಡಿ ಮುಂಡ ಬೈರಾಗಿ, ನಾನಾ ವೇಷ ಕೊಂಬುವುದು ಹೊಟ್ಟೆಗಾಗಿ, ಇನ್ನೇನು ಬಟ್ಟೆಗಾಗಿ. ಬಟ್ಟೆ ಅನ್ನೋದು ಭೋಗ, ಹೊಟ್ಟೆ ಅನ್ನೋದು ನೀಡ್ ಅಲ್ವಾ. ಬಟ್ಟೆ ನೀಡ್ ಇಲ್ವಾ ಅನ್ಕೋಬೇಡಿ, ಬಟ್ಟೆ ಅಂದ್ರೆ ಈ ಬಟ್ಟೆ ಅಲ್ಲ ಅವ್ರು ಹೇಳ್ತಾ ಇರೋದು ಅಲ್ವಾ. ಬಟ್ಟೆ ಅಂದ್ರೆ ಔಟ್ ಆಫ್ ಯುವರ್ ಲಕ್ಸುರಿ, ಓವರ್ವೆಲ್ಮಿಂಗ್ ಲಕ್ಸುರಿ. ಹೊಟ್ಟೆ ಅಂದ್ರೆ
ದ ವೆರಿ ಬೇಸಿಕ್ ಪ್ರಕ್ರಿಯೆ. ಬಡವನೋ ಬಲ್ಲಿದನೋ ವಿದ್ಯಾವಂತನೋ ಮುಮೋಕ್ಷುವೋ ಅಥವಾ ಶರಣಾರ್ಥಿಯೋ ಅಥವಾ ಅಜ್ಞಾನಿನೋ ದರೋಡೆಕೋರ್ನೋ ಎಂಥವ್ರಿಗೂ ಹೊಟ್ಟೆ ಕೇಳುತ್ತಾ ಹೊಟ್ಟೆ ಹೊಸದಾಗಿ ಎಲ್ರು ತಿನ್ಲೇಬೇಕು ಅಲ್ವಾ? ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾರೆ ಅಂತ ಇದ್ನಲ್ಲ ನಾನು, ఒక్క ఇది గాయం ఉందమ్మా నాకు ఎప్పుడు మద్దేస్తేనూ వేస్తానే ఉన్నాల. ఏనా గాయ అంటే కడుపు ఒకసారి మద్దు భోజనము అని మద్దు వేస్తే కడుపుకి అది ఊరుకుండదు, మరొకసారికి ఏమి 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 అని అడుగుతా ఉంటుంది. ఎప్పుడు వేస్తానే ఉండాల మద్దు ఆ కడుపు ಅನ್ನೇ ನೊಪ್ಪುಕಿ ಅಂತ ಅಲ್ವಾ? ಹಸುವು ಅನ್ನೋದು ಏನು ಬೇಕಾದ್ರೂ ಮಾಡಿಸುತ್ತೆ ಜನನ್ನ ಅಲ್ವಾ? ನಮಗಿನ್ನೂ ಇನ್ಫ್ಯಾಕ್ಟ್ ಹಸುವಿನ ಇಂಪ್ಯಾಕ್ಟೇ ತಾಕದವ್ರು ಎಷ್ಟು ಜನ ಇದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ನೋಡಿ, ಪರಮಾತ್ಮನ ಪ್ರಾರ್ಥನೆಯಲ್ಲಿ ದ ವೆರಿ ಬೇಸಿಕ್ ನೀಡ್ ಯಾವುದು ಅಂದ್ರೆ ನಮಗೆ ಭೋಜನ. ಯಾವುದನ್ನ ನೀವು ಸ್ವೀಕಾರ ಮಾಡ್ತೀರೋ ಅದೆಲ್ಲ ನಮಗೆ ಭೋಜನ. ಅದಕ್ಕೆಲ್ಲ ಒಡೆಯನಾದವನು ಶ್ರೀಪತಿಯಾದಂತಹ ಶ್ರೀನಿವಾಸನು. ಅವನ ಕಟಾಕ್ಷವಿಲ್ಲದೆ, ಅವನ ಜಯವಿಲ್ಲದೆ, ಅವನ ವಿಜಯವಿಲ್ಲದೆ ಯಾವುದೂ ನಡೆಯಲ್ಲ. ಆದ್ರೆ ಅದಕ್ಕೆ ಪ್ರೇರಣಾ ಶಕ್ತಿಯಾದಿ ಕಮಲೆಯು ತನ್ನ ಸ್ತನ್ಯಗಳಲ್ಲಿ ಹಾಲನ್ನು ತುಂಬಿಕೊಂಡು ನಮಗೆ ಹಾಲಗರಿತಾ ಇದ್ದಾಳೆ. ಹಂಗಾಗಿ ಈ ದಿವ್ಯ ದಂಪತಿಗಳು ಮೇಲ್ನೋಟದಲ್ಲಿ ಮಾಯೆ, ಮೇಲ್ನೋಟದಲ್ಲಿ ಸೃಷ್ಟಿ. ಆದ್ರೆ ಫಿಲಾಸಫಿಕಲಿ ತಂದೆಯಾಗಿ ನಮ್ಮನ್ನ ಪರಿಪಾಲನೆ ಮಾಡೋನು ಪರಮಾತ್ಮನಾದ್ರೆ, ತಾಯಿಯಾಗಿ ಪೋಷಣೆ ಮಾಡೋಳು ನಮಗೆ ಕಮಲೆಯಾಗಿದ್ದಾಳೆ. ಅಂದ್ರೆ ಪರಮಾತ್ಮನ ಇನ್ನೊಂದು ಪ್ರತಿರೂಪವಾದಂತಹ ದ ಫೆಮಿನೈನ್ ಗ್ರೇಸ್ ಅಂತ ಇಟ್ಕೋಬಹುದು. ಇಲ್ಲಿ ಹೆಂಡತಿ ಅಂತ ನೋಡೋಂಗಿಲ್ಲ. ಇನ್ ಸಾಮಾನ್ಯವಾದ ಯಾವುದೋ ಒಂದು ಲೋಕಧರ್ಮದಲ್ಲಿ ಸೇರಿರೋ ದಂಪತಿಗಳು ಅನ್ಕೊಂಡಿದ್ದೀರಾ ಇವರು? ಯಾವುದೋ ಸಂಭೋಗ ಶೃಂಗಾರಕ್ಕೆ ಸ್ನಾನಗಳ ಮೇಲೆ ಮಲ್ಕೊಂಡು ಹೊರಳಾಡೋ ಅಂತಹ ದಂಪತಿನ? ಖಂಡಿತ ಸಾಧ್ಯವಿಲ್ಲ. ಜಗದಾಂಪತಿ ದಿವ್ಯ ದಂಪತಿ ಅಲ್ವಾ? ಅಲೌಕಿಕವಾದ ಪ್ರಜ್ಞೆಯಲ್ಲಿ ನೋಡೋದಿದ್ರೆ ದ ಸೇಮ್ ಪವರ್, the same omnipotent power which is going to rule the entire universe with the masculine grace will have a feminine karunya, feminine grace in order to even protect us on the same universe. ಯಾರು ನಮ್ಮನ್ನ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯ ಮಾಡ್ತಾರೋ ಅವರೇ ಈ ಪಯಣವನ್ನು ಸಾಗಿಸುವಂತಹ ಭೋಜನವನ್ನು ನೀಡ್ತಾರೆ ಅಂತ ಒಟ್ಟು ಜಿಸ್ಟ್ ಆಫ್ ದ ಎಂಟೈರ್ ಕಮಲಾ ಕುಚ. ಅರ್ಥ ಆಯ್ತಾ? ಓಕೆ. ಕಮಲಾ ಕುಚ ಚೂಚುಕ ಕುಂಕುಮತೋ ನಿಯತಾರುಣಿತಾ ತುಲನೀಲತನೋ ಕಮಲಾಯತಲೋಚನ ಲೋಕಪತೆ ವಿಜಯೀ ಭವ ವೆಂಕಟಶೈಲಪತೆ ಸಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತಮೌಳಿಮಣೇ ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪತೆ. ಸಚತುರ್ಮುಖ, ಚತುರ್ಮುಖನಾದಂತಹ ಬ್ರಹ್ಮದೇವ, ಷಣ್ಮುಖ, ಸಚತುರ್ಮುಖ ಷಣ್ಮುಖ ಪಂಚಮುಖ. ಷಣ್ಮುಖ ಅಂದ್ರೆ ಕುಮಾರಸ್ವಾಮಿ, ಸ್ಕಂದ, ಮುರುಘ ಪೆರುಮಾಣ್ ಅಲ್ವಾ? ಪಂಚಮುಖ ಈಶ್ವರ, ಆಯ್ತಾ? ಪಂಚಮುಖ ಅಂದ್ರೆ ಮುಂಚೆ ಎಲ್ಲ ವೇದ ಕಾಲದಲ್ಲಿ ಬ್ರಹ್ಮನಿಗೂ 5 ಮುಖ ಇತ್ತು, ಅದು ಗೊತ್ತಾ ನಿಮಗೆ? ಬರೀ ಈಶ್ವರನಿಗೆ ಮಾತ್ರ 5 ಮುಖ ಅಲ್ಲ. ಆಮೇಲೆ ಅವನ ಬ್ರಹ್ಮ ಕಪಾಲಿಯಾಗಿ ಈ ಕಪಾಲೀಶ್ವರ ಏನ್ ಮಾಡ್ದ, ಅವನ ಕಪಾಲವನ್ನ ತೆಗೆದು, ಅದೆಲ್ಲ ಗೊತ್ತಲ್ಲ ನಿಮ್ಗೆ. ಬ್ರಹ್ಮ ಹತ್ಯಾ ದೋಷ ಕೈಯಲ್ಲಿ ಪೀಡಿತನಾಗಿ ಕೊನೆಗೆ ಇವನ ಪಂಚಮುಖಿಯಾದ, ಅವನ ಚತುರ್ಮುಖಿಯಾದ ಅಲ್ವಾ? ಸೊ ಬ್ರಹ್ಮ, ಈಶ್ವರ, ಕುಮಾರಸ್ವಾಮಿ ಮುಂತಾದ ಮುಖ್ಯ ದೇವತೆಗಳು ನಿನ್ನನ್ನ ಪ್ರಾರ್ಥಿಸುತ್ತಿದ್ದಾರೆ. ಇಲ್ಲಿ ಈಶ್ವರನೇ, ಬ್ರಹ್ಮನ್ ತಗೋಬೇಡಿ, ಸುಮ್ನೆ ಎಕ್ಸ್ಟೆಂಡ್. It's all created, Smita. It's not there in Veda. It's all created story. ನಮ್ಮಲ್ಲಿ ಏನ್ ಗೊತ್ತಾ ಸ್ಮಿತಾ, ಈ 5, 6 ಮುಖ ಅಥವಾ ಈ ಒಂದು ಅನ್ಯೂಶುವಲ್, ಈಗ 4 ಕೈ ವೆರಿ ಅನ್ಯೂಶುವಲ್ ಅಲ್ವಾ?
ಅದೇ ತರ 8 ಕೈ ದುರ್ಗೆಗೆ ಸಾಯುಧಾಷ್ಟ ಮಹಾಭುಜ ಅಂತ ದೇವಿ ಮಹಾತ್ಮ್ಯ ಹೇಳುತ್ತೆ ನಮಗೆ. 8 ಕೈ ವೆರಿ ಅನ್ಯೂಶಿಯಲ್. ನಾರಾಯಣನಿಗೆ 4 ಕೈ ವೆರಿ ಅನ್ಯೂಶಿಯಲ್ ಅಲ್ವಾ? 2 ಮುಖ ಅಗ್ನಿ, ಅದೇ ರೀತಿ 3 ಮುಖ ದತ್ತಾತ್ರೇಯ, ಮತ್ತೆ 4 ಮುಖ ಬ್ರಹ್ಮ, 5 ಮುಖ ಶಿವ. ಈ ತರ ಎಲ್ಲ ಹೇಳ್ಕೊಂಡು ಹೋಗ್ತೀವಿ. 6 ಷಣ್ಮುಖ ಆತರ. ಅರುಮುಗ ಅಲ್ವಾ, ಷಣ್ಮುಖ ಅಲ್ವಾ, ಇದೆಲ್ಲ ಹೇಳ್ಕೊಂಡು ಹೋಗ್ತೀವಿ. ಬಟ್ ಇದೆಲ್ಲ ಏನ್ ಗೊತ್ತಾ? ಇಟ್ಸ್ ಆಲ್ ಇಮ್ಯಾಜಿನರಿ ಬೇಸ್ಡ್ ಆನ್ ದೇರ್ ಗುಣ. ವೆರಿ ಗುಡ್. ದ ಫಿಲಾಸಫಿಕಲ್ ಇನ್ನರ್ ಲೇಯರ್ ವಿಲ್ ಹ್ಯಾವ್ ಓನ್ಲಿ 1 ಮುಖ. ಡೋಂಟ್ ಥಿಂಕ್ ದಟ್ ದೇ ಹ್ಯಾವ್ 10 ಮುಖಸ್ as ರಾವಣ. ನೋ. ಆ 10 ಗುಣಗಳನ್ನ ರಾವಣ ಕಂಟ್ರೋಲ್ ಮಾಡಿರೋನು ದಶರಥ, ಒಂದೇ ಮುಖ ಅವನಿಗೆ. ನೋಡಿ, ಇಲ್ಲಿ ದಶಮುಖ, ಅವನು ದಶರಥ, ಅಷ್ಟೇ ವ್ಯತ್ಯಾಸ. ಇದ್ರ ಮಧ್ಯದಲ್ಲಿ ಪರಮಾತ್ಮ ಓಡಾಡ್ತಾ ಇದ್ದಾನೆ. ದಶರಥ ಯಾರು? ರಾವಣ ಯಾರು? ರಾಮನ ವೈರಿ ಅಲ್ವಾ? ಸೊ ದ ಒನ್ ಹೂ ಕ್ಯಾನ್ ಏಬಲ್ ಟು ಕಂಟ್ರೋಲ್ the 10 indriyas, who is called Dasharatha. Then the one who can just relieve your indriyas, alva? ಕೊಂಡದೆ ಕೋಲಂ ಕಂಡದೆ ಕಾಕ್ಷಿ ಉಂಡದೆ ಭೋಗಂ ಅಂತ ಹೆಂಗಂದ್ರೆ ಹಂಗ್ ಹರಿ ಬಿಟ್ರೆ ಅವನೇ ರಾವಣ ಅಷ್ಟೇ. Now you decide whether you have to be in the pakshapata of Dasharatha or Ravana. That's it. ಅಲ್ವಾ? ಪಂಚ ಸದ್ಯೋ ಜಾತಾದಿ ಪಂಚವಕ್ತ್ರಜಂ ಸರಿಗಮ ಪದನಿ ವರಸಪ್ತಸ್ವರ ವಿದ್ಯಾಲೋಲಂ ವಿದಳಿತ ಕಾಲಂ ವಿಮಲ ಹೃದಯ ತ್ಯಾಗರಾಜಪಾಲಂ ನಾದ ತನು ಮನಿಷಂ ಅಂತ ತ್ಯಾಗರಾಜರು ಹಾಡ್ತಾರೆ. ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಅಂತ 5 ಮುಖಗಳು ಶಿವನಿಗೆ ಅಂತ ಹೇಳ್ತೀವಿ. ಸದ್ಯೋಜಾತ ಅಂದ್ರೆ ಶುದ್ಧ ಸತ್ವಮಯವಾದಂತಹ ಪರಂಜ್ಯೋತಿ ಸ್ವರೂಪ ಪರಬ್ರಹ್ಮ ನಾನೇ ಅಂತ ಶಾಂತ ಚಿತ್ತನಾಗಿ ಧ್ಯಾನಸ್ಥನಾಗಿ ದಕ್ಷಿಣಾಮೂರ್ತಿಯಾಗಿ ವಿದ್ಯೆಗೆ ಅಧಿಪತಿಯಾಗಿ ಇರುವಂತಹ 1 ಮುಖ, ಶಿವನ 1 ಮುಖ ಸದ್ಯೋಜಾತ. ತತ್ಪುರುಷ, ವೇದಗಳಿಗೆ ಪುರುಷಾರ್ಥ, ಪರಮೇಶ್ವರ ಪರಮೇಶ್ವರ ಅಂತೀವಲ್ಲ, ಈಶ್ವರ ಅಂದ್ಮೇಲೆ ಪರಮೇಶ್ವರ ಯಾಕೆ ಹೇಳಿ? ಪರಮಾರ್ಥ ಗೂಢಾರ್ಥಗಳಿಗೆ ಈಶ್ವರನೇ ಅಧಿಪತಿ. ಆಯ್ತಾ? ನಮ್ಮ ಲೋಕದಲ್ಲಿ ಇರುವಂತಹ ಪರಮಾರ್ಥ ರಹಸ್ಯಗಳಿಗೆಲ್ಲ ಈಶ್ವರ ಅಧಿಪತಿಯಾಗಿದ್ದಾನೆ. ಐಂಕಾರ ಹಿಂಕಾರ ರಹಸ್ಯಯುಕ್ತ ಶ್ರೀಂಕಾರ ಗೂಢಾರ್ಥ ಮಹಾವಿಭೂತ್ಯ ಓಂಕಾರ ಮರ್ಮ ಪ್ರತಿಪಾದಿನಿಢ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಶಿವಾಭ್ಯಾಂ ಅಂತಾನೆ ಶಿವಾನಂದ ಲಹರಿ ಫಸ್ಟ್ ಶ್ಲೋಕವೇ ಶುರು ಆಗುತ್ತೆ, ಶಂಕರ ಭಗವತ್ಪಾದರದ್ದು ಅಲ್ವಾ? ಸೊ ಪರಮಾರ್ಥ ರಹಸ್ಯಗಳು ಅಂದ್ರೆ ಏನು? ಅದು ಪರಮಾರ್ಥ ರಹಸ್ಯಗಳು ಅಂದ್ರೆ, ಈಗ ಒಂದು ಇರುವೆನ್ ತಗೊಳ್ಳಿ, ಒಂದು ಡಬ್ಬಿಲ್ ಮುಚ್ಚಿಡಿ, ಆಯ್ತಾ? ಆ ಇರುವೆಗೂ ಹೆಂಗೋ ಆ ಈಶ್ವರ ಒಂದು ಫುಡ್ ನ ಕರುಣಿಸಿರ್ತಾನೆ. ದಿಸ್ ಹ್ಯಾಪನ್ ಇನ್ ಕೈಲಾಸಂ. ಪಾರ್ವತಿ ದೇವಿ ಏನ್ ಮಾಡಿದ್ಲು? ಇವತ್ತಿನ ದಿನ ನಿಮ್ಮ ಅಪ್ಪನ ನಾನು ಸೋಲ್ಸ್ದೇ ಇದ್ರೆ ನಾನು ಶಕ್ತಿನೇ ಅಲ್ಲ ನೋಡು ಅಂತ ಕುಮಾರನಿಗೂ ಗಣಪತಿಗೂ ಹೇಳಿ ಒಂದು ಇರುವೆನ ಮುಚ್ಚಿಟ್ಲು ಒಂದು ಡಬ್ಬಿನಲ್ಲಿ, ನೋಡೋಣ ಅಂತ ಮುಚ್ಚಿಟ್ಬಿಟ್ಟು ಎಲ್ಲಾ ಸಕಲ ಜೀವಕ್ಕೂ ನೀವ್ ಇವತ್ತು ಅನ್ನದಾನವನ್ನ ಮಾಡಿ ಬಂದ್ರ, ನೀವೇ ಭಿಕ್ಷಾ ಪರ್ಯಾಟನಾ ಮೂರ್ತಿ, ನಿಮ್ಮ ಕೈಯಲ್ಲೇ ಅನ್ನ ನಿಲ್ಲಲ್ಲ, ನೀವೇನ್ ಅನ್ನ ಕೊಡ್ತೀರಾ ಎಲ್ಲಾರ್ಗೂ? ನೀವ್ ಇವತ್ ಸೋತ್ರಿ ಅಂತ ಒಪ್ಕೋಬೇಕು. ಅದಕ್ಕೆ ಶಿವ ಹೇಳ್ತಾನೆ, ನಾನ್ ಸೋತ್ರೆ ಏನು, ನೀನ್ ಸೋತ್ರೆ ಏನು? ಶಿವ ಸೋತ್ರೆ ಶಕ್ತಿನೂ ಸೋತಂಗೆ, ಶಿವ ಗೆದ್ರೆ ಶಕ್ತಿನೂ ಗೆದ್ದಂಗೆ. ಇದೇನು ಪಾರ್ವತಿ ನಿನ್ ಚೆಲ್ಲಾಟ? ಅದೆಲ್ಲ ಕೂಡ್ದು ಇಂಥ ಮರಳು ಮಾತಿಗೆಲ್ಲ ನಾನ್ ಇವತ್ ಮರಳಾಗವಳಲ್ಲ. Come on, you tell me whether you have, ಸೋಲನ್ನು ಒಪ್ಕೋಬೇಕು ನೀವು. ಸರಿ, ಸೋತಿದ್ರೆ ನಾನು ಸೋಲನ್ನು ಒಪ್ಕೋತೀನಿ, ಖಂಡಿತ ಒಪ್ಕೋತೀನಿ. ನೀವು ಸಕಲ ಚರಾಚರ ವಸ್ತುವಿಗೂ ಕಟಾಹಕ್ಕೆ ಇವತ್ತು ಊಟವನ್ನ ಕೊಟ್ಟೆ. ಕರ್ತವ್ಯದಲ್ಲಿ ನಾನು ಯಾವತ್ತೂ ಭ್ರಷ್ಟನಾಗಿಲ್ಲ. ತತ್ಪುರುಷ ನಾನು ಅಲ್ವಾ? ಸದ್ಯೋಜಾತ ವಿದ್ಯೆಗಧಿಪತಿ ತತ್ಪುರುಷ ನಾನು, ಆಗ ಕೊಟ್ಟಿದ್ದೀನಿ. ಇಲ್ಲ, ಒಬ್ರಿಗೆ ಯಾರಿಗೋ ಕೊಟ್ಟಿಲ್ಲ, ಒಂದ್ ಜೀವಾತ್ಮ ಕೊಟ್ಟಿಲ್ಲ. ನೀವು ನಿಂಗೆ ಹೆಂಗ್ ಗೊತ್ತು?
ನಾ ಮುಚ್ಚಿಟ್ಟಿದೀನಿ ಒಂದ್ ಇರುವೆನ ನಿಮಗ್ ಗೊತ್ತಿಲ್ದೇ ಇರೋ ತರ ನೀವ್ ಕೊಟ್ಟಿಲ್ಲ. ಸರಿ ತೋರ್ಸು ಮುಚ್ಚಿಟ್ಟಿರೋದ್ನ. ತೆಗೆದ್ ನೋಡಿದ್ರೆ ಒಂದಿರುವೆ ಅಲ್ಲ, ಸಹಸ್ರಾರು ಇರುವೆಗಳಿದೆ. ಅದಕ್ಕೂ ಬೆಲ್ಲದ ಕಟ್ಟಿ ಸಮೇತ ಇರುವೆಗಳು. ಇಟ್ ಇಸ್ ಎಂಜಾಯಿಂಗ್ ವಿತ್ ಇಟ್ ಸಮೂಹ ನೀನ್ ಅಲ್ವಾ? ಹೇಳಿದ್ದೆ ಇದನ್ನ ನಾವು ಭಾಗವತದಲ್ಲಿ ಒಂದ್ಸಲಿ ಹೇಳಿದ್ದೆ ಅನ್ಸುತ್ತೆ ಅಲ್ವಾ? ತೆಗೆದು ನೋಡಿದ್ರೆ ಸಹಸ್ರಾರು ಇರುವೆಗಳು ಚೆನ್ನಾಗಿ ಬೆಲ್ಲದ ಮುತ್ತಿಗೆ ಹಾಕಿದೆ. ಆ ಇರುವೆಗೆ ಒಂದು ಡಬ್ಬಿಯಲ್ಲಿ ಬೆಲ್ಲ ಇದೆ. ಆ ಬೆಲ್ಲವನ್ನ ಹೋಗಿ ನಾ ತಿನ್ಬೇಕು ಅನ್ನೋ ಜ್ಞಾನ ಯಾರು ಕೊಡೋದು ಅಂತಿದ್ದೀರಾ? ಇಟ್ ಇಸ್ ಅ ಜ್ಞಾನಂ. ಇಟ್ ಇಸ್ ನಾಟ್ ಲಿಟ್ರಲಿ ಶಿವ ವಿಲ್ ಗಿವ್ ಯು ದ ಬೆಲ್ಲ. ಇಟ್ ಇಸ್ ದ ಜ್ಞಾನಂ ಅಲ್ವಾ? ಪ್ರತಿ ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಅದರ ಊಟವನ್ನ ಸಂಪಾದಿಸ್ಕೊಳ್ಳೋ ಜ್ಞಾನವನ್ನ ಪರಮಾರ್ಥಗಳಿಗೆ ಈಶನಾದಂತಹ ಶಿವ ಕೊಡ್ತಾನೆ. ದಟ್ ಇಸ್ ಕಾಲ್ಡ್ ದಟ್ ಪುರುಷ ಅಲ್ವಾ? ವಾಮದೇವ. ವಾಮದೇವ ಅಂದ್ರೆ ಏನರ್ಥ? ಕುಳ್ಳ ಅಂತ ಅಲ್ಲ ಇಲ್ಲಿ. ವಾಮದೇವ ಅಂದ್ರೆ ನಮ್ಮ ಏನು ಸ್ಥಿತಿಗತಿಗಳನ್ನ ಕಾಲಚಕ್ರದಲ್ಲಿ ಕೂಡಿಸುವವನು ವಾಮದೇವ. ಅಘೋರ. ಅಘೋರ ಅಂದ್ರೆ ಈಶಾನ ಹೇಳ್ಬೇಕು. ಈಶಾನ ನಮ್ಮಲ್ಲಿ ಪರಸ್ಪರ ಒಂದು ಯಾವುದೋ ಇಂಟರಾಕ್ಷನ್ ವ್ಯಾವಹಾರಿಕ ಜ್ಞಾನ, ಧರ್ಮಭೂತ ಜ್ಞಾನವನ್ನ ಕೊಡುವವನೇ ಈಶಾನ, ಈಶ್ವರ. ನಂತರ ನಮ್ಮನ್ನ ಲಯಿಸುವವನೇ ಅಘೋರ, ಕಾಲರೂಪಿಯಾಗಿ. ಇದೈದು ಈಗ ಸ್ಮಿತಾ ಹೇಳಿ, ಮುಖಗಳ ಶಿವನ ಗುಣಗಳ ಅಲ್ವಾ? ಕರೆಕ್ಟ್ ಅಲ್ವಾ? ಎವ್ರಿ ಗುಣ ವಿಲ್ ಟೇಕ್ ಅ ಫಾರ್ಮ್ ಆಫ್ either legs or hands or faces. It is always 2 leg, 2 hand and 1 face only. Paramatmanige. But how this will differ from Paramatma to Paramatma? Gayatri Devi 5 mukha antivi alva? ಪಾರ್ವತಿ ದೇವಿ 1 ಮುಖ ಅಂತೀವಿ, ಪಂಚಮುಖ ಶಿವ ಅಂತೀವಿ, 6 ಮುಖ ಷಣ್ಮುಖ ಅಂತೀವಿ, ಅಗ್ನಿಗೆ 2 ಮುಖ ಅಂತೀವಿ, ಸಹಸ್ರ ಶೀರ್ಷ ಅಂತ ಪರಮಾತ್ಮ ಶ್ರೀಮನ್ನಾರಾಯಣನಿಗೆ ಹೇಳ್ತೀವಿ ಅಲ್ವಾ? 1000 ಕಣ್ಣು ಯಾರಿಗೆ? ಸಹಸ್ರಾಕ್ಷ. ಇಂದ್ರನಿಗೆ ಸಹಸ್ರಾಕ್ಷ ಅಲ್ವಾ? ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ತತ್ವ. ಅವರ ಗುಣಗಳನ್ನ ಆ ರೀತಿ ಪೋಟ್ರೆ ಮಾಡ್ತೀವಿ ಹೊರತು ಲಿಟ್ರಲಿ ಅವರಿಗೆ ಆ ರೀತಿ ತಲೆಗಳೋ, ಆ ರೀತಿ ಕೈಗಳೋ, ಕಾಲುಗಳೋ ಅದೆಲ್ಲ ಇದೆ ಅಂತ ಲೆಕ್ಕ ಇಲ್ಲ. ಹಂಗ್ ನೋಡಕ್ ಹೋದ್ರೆ ಇಡೀ ಜಗತ್ತೇ ಪರಮಾತ್ಮನ ಶರೀರ. ನನ್ನ ತಲೆ ಅವನ ತಲೆ, ನಿಮ್ಮ ತಲೆ ಅವನ ತಲೆ, ನಿಮ್ಮ ಶರೀರ ಅವನ ಶರೀರ, ನನ್ನ ಶರೀರ ಅವನ ಶರೀರ. ಎಷ್ಟು ಜನದ ಕೈಗಳು ಕಾಲುಗಳು ಎಲ್ಲ ಇದೆಯೋ ಎಲ್ಲವೂ ಅವನ ಕೈ ಕಾಲುಗಳೇ. ಕರೆಕ್ಟಾ ಅಲ್ವಾ? ಆ ರೀತಿಯಾಗಿ ದಿಸ್ ಸಚತುರ್ಮುಖ ಬ್ರಹ್ಮ 4 ಮುಖದವನು, ಈಶ್ವರ 5, ಷಣ್ಮುಖ, ಪಂಚಮುಖ, ಪ್ರಮುಖಾಖಿಲ. ಈ ದೇವತಾ ಶಿರೋರತ್ನಗಳೆಲ್ಲ ಈ ರತ್ನಗಳೆಲ್ಲ ನಿನ್ನಲ್ಲಿ ನಭೋರತ್ನಗಳಾಗಿ ಇದು ಹೊಳೆದು ನಿನ್ನಲ್ಲೇ ಬಂದು ಶರಣಾಗತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ ಅಂದ್ರೆ ಭಗವಂತನ ಬೇರೆ ಬೇರೆ ಗುಣಗಳು ಬ್ರಹ್ಮನಾಗಿ, ಶಿವನಾಗಿ, ಷಣ್ಮುಖನಾಗಿ ಹೊರಹೊಮ್ಮಿದೆಯೇ ಹೊರತು ಆ ಗುಣಗಳೆಲ್ಲ ಕೊನೆಗೆ ಎಲ್ಲಿ ಬಂದು ಶರಣಾಗತಿ ಮಾಡ್ತಾ ಇದೆ? ಗುಣಕ್ಕೆ ಕಲ್ಪಕ ವೃಕ್ಷವಾಗಿ ಇರುವಂತಹ ಗುಣಕ್ಕೆ ಗೃಹವಾದಂತಹ ಪರಮಾತ್ಮನಲ್ಲಿ ಬಂದು ಆಶ್ರಯವನ್ನ ಮಾಡ್ತಾ ಇದೆ. ಅಂತಹ ಮಹಾಪರಾಕ್ರಮಶಾಲಿಯಾದ ವೃಷಭಾಚಲ ಮೂರ್ತಿಯೇ ವೃಷಭಾರೂಢನಾಗಿ ಬಂದಂತಹ ಶಿವನನ್ನು, ಹಂಸಾರೂಢನಾಗಿ ಬಂದಂತಹ ಬ್ರಹ್ಮನನ್ನು ನಿನ್ನಲ್ಲೇ ಶರೀರವಾಗಿ ಮಾಡಿಕೊಂಡಿರುವಂತಹ ಪರಮಾತ್ಮನೇ ನೀನು ನಮ್ಮನ್ನ ಕಾದು ರಕ್ಷಿಸು. ಸಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖ ಅಖಿಲ ಹುಳಿಮಣೆ ಶರಣಾಗತವತ್ಸಲಸಾರಣಿಧೆ ಪರಿಪಾಲಯ ಮಾಂ ವೃಷಶೈಲಪತೆ. ಇದು ಮ್ಯೂಟ್ ಮಾಡ್ಕೊಳ್ಳಿ ನಿರ್ಮಲಾ ಆಂಟಿ. ಸಾರಿ, ಪರವಾಗಿಲ್ಲ. ಪರಿಪಾಲಯ ಮಾಂ ವೃಷಶೈಲಪತೆ. ಸಕಲ ದೇವತೆಗಳಿಗೂ ಇರುಪ್ಪಿಡವಾದಂತಹ, ಸಕಲ ದೇವತೆಗಳಲ್ಲಿ ಏನೆಲ್ಲ ಸಾಮರ್ಥ್ಯವಿದೆಯೋ, ಏನೆಲ್ಲ ಜ್ಞಾನವಿದೆಯೋ, ಏನೆಲ್ಲ ವಿದ್ಯೆ ಇದೆಯೋ, ಏನೆಲ್ಲ ದ್ರವಿಡವಿದೆಯೋ, ಏನೆಲ್ಲ ಕಾಪಾಡುವ ತನ್ಮಯತೆ ಇದೆಯೋ,
அப்பேற்பட்ட பிரம்மனா இருந்தாலும் ಶಿವನಾ இருந்தாலும் எல்லாரும் ನಿನ್ನ ಅಡಿದಾವರಿಗಳಲ್ಲಿ ಬಂದು ಆಶ್ರಯಿಸಿ ನಿನ್ನನ್ನೇ ಪ್ರಬೋಧನ ಮಾಡಿ ನಿನ್ನನ್ನ ಏಳಿಸಿದ್ದಕ್ಕೆ ಎಲ್ಲರಲ್ಲೂ ನೀನು ಭಕ್ತವತ್ಸಲನಾಗಿ ಕರುಣೆಯನ್ನೇ ತೋರಿಸುವಂಥವನಾಗು ಅಂತ ಹೇಳಿ ಸಕಲ ದೇವತೆಗಳಿಗೆ ಇರುಪಿಡವಾದವನು ಶ್ರೀಮನ್ನಾರಾಯಣ ಪರಮಾತ್ಮ ಅಂತ ಇಲ್ಲಿ ಆ ತತ್ವ ನಿರೂಪಣೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಆಯ್ತಾ? ನಾನ್ ಮೋಹನ್ ತಿರುವಂದಾದಿ ಅಂತ ತಿರುವಾಯ್ಮೊழிಗೆ ಮುಂಚೆ நம்மாழ்வாರರು ಒಂದು ಪ್ರಬಂಧವನ್ನ ರಚಿಸಿದ್ರು. ಅದರಲ್ಲೂ நாராயணன் நான்முகனை படைத்தான், நான்முகன் தான்முகனாய் சங்கரனை படைத்தான். முனியே நான்முகனே முக்கண்ணப்ப ರೂಪಾಂಟಿ and batch. You have learnt ಮುನಿಯೇ ನಾನ್ಮೋಹನೆ ಮುಕ್ಕಣ್ಣಪ್ಪ. I think last class you chanted ಮುನಿಯೇ ನಾನ್ಮೋಹನೆ ಮುಕ್ಕಣ್ಣಪ್ಪ ರೂಪಾ ಆಂಟಿ ಅಲ್ವಾ? ಅದರಲ್ಲೂ ನೋಡಿ ಇದೇ ಫಾರ್ಮುಲಾನೇ ಬರುತ್ತೆ. ಬ್ರಹ್ಮಾದಿ ದೇವತೆಗಳೆಲ್ಲ ನಿನ್ನಲ್ಲೇ ಹೊರಬಂದವರು. ಪಂಚಮುಖನಾದಂತಹ ತತ್ಪುರುಷ ಅಘೋರ ವಾಮದೇವ ಈಶಾನ ಮತ್ತೆ ಸದ್ಯೋಜಾತ ಈ ಪಂಚಮುಖಿಯು ನಿನ್ನಿಂದಲೇ ಹೊರಬಂದವನು ಅಂತ ಎಲ್ಲ ಅದರಲ್ಲಿ ನೀವು ವರ್ಣಿಸಿದ್ರಿ ಅಲ್ವಾ? ತೂಲ್ ವಿಷುಂ ಪಣಿಮುಹಿಲ್ ತೋರಿಯರ್ ಮುഴക്കിನ ಆ 10 ಪದಿಗಂ ಆದ್ಮೇಲೆ ಮುನಿಯೇ ನಾನ್ ಮೋಹನೆ ಮುಕ್ಕಣ್ಣಪ್ಪ ದ ಲಾಸ್ಟ್ 10 ಪಾಶುರಮ್ಸ್ ಇನ್ ಕೋಯಿಲ್ ತಿರುವಾಯ್ಮೊഴಿ ಪ್ರಬಂಧಂ. ಅದರಲ್ಲೂ ಕೂಡ ಇದೇ ರೀತಿ ಹೇಳ್ತಾರೆ. ಹಾಗಾಗಿ ಶಂಕರನಿಗೂ ವಿಷ್ಣುವಿನಿಗೂ ಏನು ಸಂಬಂಧ ಅಂದ್ರೆ ತಾತ ಮೊಮ್ಮಗನ ಸಂಬಂಧ, ವೈರತ್ವದ ಸಂಬಂಧ. ನೀನ್ ಶೈವನಾ ನಾ ವೈಷ್ಣವನಾ ಅಂತ ಹೊಡೆದಾಡೋದು ಕಚ್ಚೋಡೋದಲ್ಲ. ಶೈವಕ್ಕೂ ವೈಷ್ಣವಕ್ಕೂ ಯಾವುದು ಸಂಬಂಧ ಅಂದ್ರೆ ತಾತ ಮೊಮ್ಮಗನ ಬಾಂಡೇಜ್ ಅಲ್ವಾ? ಇನ್ಫ್ಯಾಕ್ಟ್ ಅಪ್ಪ ಮಗನ ಬಾಂಡೇಜು ಸ್ವಲ್ಪ ಕಡಿಮೆನೆ. ಈ ತಾತ ಮೊಮ್ಮಗನ ಬಾಂಡೇಜ್ ನಿಮ್ಗೆ ಗೊತ್ತು ಅಲ್ವಾ? ಇನ್ನು ಜಾಸ್ತಿ. ಯಾಕಂದ್ರೆ ಈ ಮೊಮ್ಮಗು ತಾತನ ಹತ್ರ ಏನು ಮರ್ಸಲ್ಲ. ಅಪ್ಪನ ಹತ್ರ ಆದ್ರೆ ಮರ್ಸ್ಬಿಡುತ್ತೆ, ಬೈತಾರೆ ಬಾರಿ ಸ್ಟ್ರಿಕ್ಟು ಅಂತ. ತಾತ ಅಂದ್ರೆ ಅಪ್ಪಡೆ ಕೊಂಜಿ ಕುಲಾವಿ ಕಣ್ಣೆ ಕಣ್ಮಣಿಯೇ ಅಂತ ಎಲ್ಲ ಮುದ್ದಾಡಿ ಎಲ್ಲ ಮಾಡ್ತಾರ ನೋಡಿ. ಹಂಗಾಗಿ ತಾತ ಪಾಟಿ ಹತ್ರ ಯಾರು ಏನು ಮರ್ಸಲ್ಲ. ನಾನಂತೂ ನಮ್ ತಾತ ಪಾಟಿ ಹತ್ರ ಹಂಗೆ ಇದ್ದೆ. ನನ್ನ ಬೇಸಿಕ್ ಡಿಗ್ರಿಗಳಾಗೋವರೆಗೂ ಐ ವಾಸ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಆನ್ ಬೋತ್ ಈದರ್ ಸೈಡ್. ಅಪ್ಪನ ತಂದೆ ತಾಯಿನೂ ಸರಿ, ನಮ್ಮ ತಾಯಿಯ ತಂದೆ ತಾಯಿನೂ ಸರಿ, ಅವರುಗಳೇ ನನ್ನನ್ನು ಬೆಳೆಸಿದ್ದೆ ಇನ್ಫ್ಯಾಕ್ಟ್. ಹಂಗಾಗಿ ಆ ತಾತ ಪಾಟಿ ಇನ್ಫ್ಲೂಯೆನ್ಸ್ ಇವತ್ತಿಗೂ ನನ್ ಮೇಲೆ ಆಗಿದೆ, ಇವತ್ತಿಗೂ ಆಗಿದೆ ನನ್ ಮೇಲೆ. ಸೊ ಅದಕ್ಕೆ ಇವತ್ತೇನೋ ಒಂದ್ ಸ್ವಲ್ಪ ಕಲ್ಚರಲಿ ಕಾಲು ಊರಿದೀನಿ ನಾನೆಲ್ಲ ಅಂದ್ರೆ ಆ ಪೂರ್ವಿಕರ ಒಂದು ಸೊತ್ತು. ಅವರು ನಮ್ಮನ್ನ ಡೈವರ್ಷನ್ ಬಿಡಲ್ಲ. ಅಲ್ಲಿ ಇಲ್ಲಿ ಇವತ್ತಿನ ದಿನ ಅಜ್ಜಿ ತಾತೆಯರ ಕಥೆ ನನ್ಗೆ ಗೊತ್ತಿಲ್ಲ, ಅವಾಗ ಅಜ್ಜಿ ತಾತ ಹೇಳ್ತಾ ಇದೀನಿ. ಬಿಕಾಸ್ ಅದು ಮೊಬೈಲ್ ಇಲ್ಲದೆ ಇದ್ದಿದ್ ಕಾಲ ಅಲ್ವಾ? ನಮಗೆ ಒಂದು ರೀಕ್ರಿಯೇಷನ್, ಒಂದು ಎನರ್ಜೈಸಿಂಗ್ ಅಂದ್ರೆ ನಮ್ಗೆ ಇದ್ದಿದ್ದೆ ತಾತ ಪಾಟಿ ಜೊತೆನಲ್ಲೇ ಹೋಗಿ ಎಲ್ಲಾ ಕಡೆನೂ ಸುತ್ತಾಡ್ಕೊಂಡು ಅವ್ರು ಹೇಳೋ ಕಥೆಗಳು, ಪಾಟಿ ಕೋಡಗಾಲ ನೀತಿ ಹೇಳ್ತಾರಲ್ಲ, ಅರ್ಶಿಮಾವತಿ ಇಟಿ ಕಥೆ ಶೊಲ್ಲ ಪಾಟಿ ಅಂತ. ನೀನ್ ಬಂದಿದೀಯಾ ನನ್ ಪಕ್ಕ ಅಂದ್ರೇನೆ ನಂಗೆ ಗೊತ್ತು ಕಥೆ ಹೇಳ್ಬೇಕು ನಿನಗೆ ಅಂತ. ಅವನಿ ಹಂಗ್ ಮಾಡವಳು. ರಾಜಲೇಖ ಮಾಮಿ ಅವರ ತಾಯಿ 103 ವಯಸ್ಸು. ಅವಳು ಒಂದಷ್ಟು ಕತೆ ಹೇಳ್ಸ್ಕೊಳವಳು ಇರೋ ಬರೋ ಮಹಾಭಾರತ ರಾಮಾಯಣ ಎಲ್ಲಾ ಕಥೆಗಳನ್ನು ಹೇಳಿದ್ದಾರೆ. ಆ ಹುಡುಗಿ ಶಾಂತಕಲಾ ಅವರ ಮಗಳು ಇಷ್ಟು ನಮ್ ಕ್ಲೋಸ್ ಆಗ್ತಾರೆ, ನಮ್ಮನೆಗೆ ಬಂದು ಅವಳು ಸಂಗೀತ ಎಲ್ಲ ಕಲಿತಾಳೆ. ಇದೆಲ್ಲ ಒಂದು ನಮ್ಗೆ ಗೊತ್ತಿರ್ಲಿಲ್ಲ. ಇದ್ ಯಾವ್ ಹಿಂಗ್ ಪ್ರಾಣ ತಿನ್ನುತ್ತಲ್ಲ ಈ ಅಜ್ಜಿಗ್ ಬಂದು ಈ ಹುಡುಗಿ ಅಂತ ನನಗೂವೆ. ಆದ್ರೆ ಎಷ್ಟು ಹೇಳಿಸ್ಕೊಂಡಿದ್ದಾಳು. ಎತ್ತನ ಕತೆ சொன்னாலும் போராது இந்த குழந்தைக்கு, ಕತೆ ಶೊಲ್ಲ ಪ್ರಾಣನೇ ಎಡಕರ್ದು ಅಂತ. ಕೊನೆಗೆ ಒಂದೊಂದ್ಸಲ ಏನ್ ಮಾಡೋರು ರಾಜಲೇಖ ಮಾಮಿ ಅವರು, ನೀ ಶೊಲ್ಲಿ ನಿಕ್ಕಿ ಪಾಟಿ ಬದಲ ನೀ ಶೊಲ್ಲ ಪಾವು ಪಾಟಿಗೆ ಮುಡಿಯಾದು ಅಂತ. ಅವ್ರು 103 years ಇಂದ್ರಮ್ಮ ಪಾಟಿಗೆ ನನ್ನ ಸಂಸ್ಕೃತ ಹೇಳ್ಕೊಡೋರು. ಆದ್ರೆ ಅದ್ರ ಮಧ್ಯದಲ್ಲಿ ಇವಳಿಗೂ ಕತೆ ಹೇಳ್ಬೇಕು. 3 ಹೊತ್ತು ಬಂದು ಕೂತಿರೋಳು. ಇವತ್ತಿನ ದಿನ ಒಂದ್ ಸ್ವಲ್ಪ ಆ ಒಂದು ಕಲ್ಚರಲ್ಲಿ ಅವಳು ಇವತ್ತಿಗೂ ಕಾಲು ಊರಿದ್ದಾರೆ ಅಂದ್ರೆ ಇಟ್ಸ್ ಆಲ್ ಇನ್ಫ್ಲೂಯೆನ್ಸ್ ಆಫ್ ದ ಎಲ್ಡರ್ಸ್. ಬೇರೆ ಏನೆಲ್ಲೋ ಆ ಮಗು ಹೋಗ್ತಾ ಇರ್ಲಿಲ್ಲ ನೋಡಿ, ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಸೀದಾ ಬರೋದು, ಕಥೆಯಲ್ಲಿ ಹೇಳಿಸ್ಕೊಳ್ಳೋದು, ತನ್ನ ಮನೆಗೆ ಹೋಗೋದು. ಅಲ್ಲಿ ಇಲ್ಲಿ ಕೇಳಿಕೆಗೆ ಆ ಮಾತು ಈ ಮಾತು ಹೋಗ್ತಾ ಇರ್ಲಿಲ್ಲ. ಅದು ಗೊತ್ತಾಗತ್ತೆ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಯಾವ ತರದ ಒಂದು ಸಂಸ್ಕಾರ ಇದೆ ಅಂತ, ಅದರಿಂದಾನೇ ನಮ್ಗೆ ಗೊತ್ತಾಗ್ಬಿಡುತ್ತೆ.
ಆ ಪ್ರಾಣ ತೆಗೆದಾದ್ರೂ ಬೈಸ್ಕೊಂಡಾದ್ರೂ ಕತೆ ಹೇಳಿಸ್ಕೊಂಡ್ಬಿಟ್ಟು ಹೋಗೋವಳು ಅವಳು ಮನೆಗೆ. ನಂಗ ಅವನಿ ಅಂತ ಗೊತ್ತಿರ್ಲಿಲ್ಲ, ಯಾವ್ದಿದ್ ಇಷ್ಟು ಪ್ರಾಣ ತೆಗೀತಲ್ಲ ಅಂತ. ನಾನು ಒಂದಷ್ಟು ಕಥೆಗಳನ್ನ ಅದಕ್ಕೆ ನನ್ಗೆ ಹೆಂಗಿದ್ರು ಸಿಲೆಬಸ್ ಅಲ್ಲಿ ಇತ್ತಲ್ಲ ಸಂಸ್ಕೃತ್ ಅಲ್ಲಿ ಹೇಳಿರ್ತಾ ಇದ್ದೆ, ನಂಗೂ ರಿವಿಷನ್ ಆಗುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಈ ಹುಡುಗಿನ ಅದು ಈ ತರ ಪ್ರಾಣ ತಿಂತಾ ಇತ್ತಲ್ಲ ಅಂತ. ಆಮೇಲೆ ಅಪರ್ಣಾನು ಹಂಗೇನೆ, ಚಿಕ್ಕ ವಯಸ್ಸಲ್ಲಿ ಇನ್ನೆಲ್ಲೂ ಈ ರೋಡಲ್ಲಿ ಹೋಗ್ತಾ ಇರ್ಲಿಲ್ಲ ಅವಳು. ಗುಡು ಅಂತ ನಮ್ಮ ಮನೆಗೆ ಓಡ್ ಬರೋವಳು. ನಾವಿಲ್ಲಿ ಏನ್ ಕಥೆಗಳು ಹೇಳ್ತೀವಿ ಅದೆಲ್ಲ ತಗೊಂಡ್ ಹೋಗಿ ಅವ್ರ ಅಮ್ಮನಿಗೆ ಹೇಳೋವಳು. ಸೊ ಅವ್ರ ಅಮ್ಮ ಮೂರೊತ್ತು ಟೆನ್ಷನ್, ಈಗ್ಲೂ ಟೆನ್ಷನ್ ಅಂತ ಇಟ್ಕೊಳ್ಳಿ. ಅವಳು ಓದಲ್ಲ ಮಾಡಲ್ಲ ಅನ್ಕೊಂಡೆ, ಎಲ್ಲ ಚೆನ್ನಾಗ್ ಮಾಡೋಳು, ಆದ್ರೆ ಇವ್ರಿಗೆ ಅದೇನೋ ಟೆನ್ಷನ್ನು. ನಾವ್ ಹೇಳ್ತಾ ಇದ್ವಿ, ಒಳ್ಳೆ ಸಂಸ್ಕಾರ ಇರೋ ಮಕ್ಕಳಿಗೆ ಓದು ಅನ್ನೋದು ಸೈಡ್ ಅಷ್ಟೇನೆ, ಅದನ್ನೇ ಮೇಯ್ನ್ ಆಗಿ ಮಾಡ್ಕೋಬೇಡಿ. ಅವ್ರು ಹೆಂಗೋ ಮುಂದುವರಿತಾರೆ, ಭಗವಂತ ಕಾಪಾಡ್ತಾನ ಅವ್ರನ್ನ. ನಾವೆಲ್ಲ ಕಾಪಾಡೋದು ನಮ್ ಓದಲ್ಲ ಕಾಪಾಡೋದು ಅಲ್ವಾ, ಭಗವಂತನೇ ಕಾಪಾಡಬೇಕು. ಅದ್ರಲ್ಲಿ ದೃಢ ವಿಶ್ವಾಸ ನಂಬಿಕೆ ಇಡಿ ಅಂತ ನೋಡಿ. ಎರಡನೇದು ಸಚತುರ್ಮುಖ ಪಂಚಮುಖ, ಅದನ್ನೇ ಹೇಳೋದು. ಎಂತಹ ಶಕ್ತಿಯುಕ್ತವಾದ ದೇವತೆಗಳಾದ್ರೂ, ಯಾವುದೇ ವಿದ್ಯೆ ಟ್ಯಾಲೆಂಟು ದ್ರವಿಣ ಏನೇ ಇದ್ರು, ಪರಮಾತ್ಮನ ಅಡಿದಾವರೆಗಳಲ್ಲಿ ಶರಣಾಗತಿಯನ್ನ ಮಾಡಿ ಆಶ್ರಯಿಸಿದ್ರೆ ಅಂಥವ್ರಿಗೆ ಯಾವ ಒಂದು ವಿಧವಾದ ಭಯವೂ ಇಲ್ಲ. ಕರುಣಾಕರ ಭಕ್ತವತ್ಸಲನಾದವನು ಅವನು ಅವರನ್ನ ಮುಂದಕ್ಕೆ ತಂದು ಬಿಡ್ತಾನೆ. ಆ ರೀತಿಯಾದಂತಹ ಹೇ ಪರಮಾತ್ಮ, ನಿನ್ನಲ್ಲಿ ಸಕಲ ದೇವತೆಗಳು ರತ್ನದ ಹಾಗೆ, ಹೊಳೆಯುವ ಮುತ್ತು ರತ್ನಗಳ ಹಾಗೆ ಬಂದು ಆಶ್ರಯವನ್ನ ಹೊಂದಿದ್ದಾರೆ. ಅವರುಗಳಿಗೆಲ್ಲ ನೀನು ಆಶ್ರಯಧಾತನಾಗಿದ್ದೀಯಾ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಏನ್ ಗೊತ್ತಾ, ಬರೀ ಅವ್ರಿಗ್ ಮಾತ್ರ ನೀನ್ ಧಾತನಾಗಿದ್ದೀಯಾ? ಅಲ್ಲಿಂದ ಹಿಡಿದು ಅತಿವೇಲತೆಯ ತಾನೆ ನೆಕ್ಸ್ಟ್. ಅತಿವೇಲತಯಾ ತವ ದುರ್ವಿಷಹೈರನು ವೇಲ ಕೃತೈರ ಪರಾಧಶತೈಃ ಭರಿತಂ ತ್ವರಿತಂ ವೃಷಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ. ಅತಿವೇಲತೆಯ ಅತಿವೇಲತೆಯ, ನಿನ್ನ ಆಜ್ಞೆಯನ್ನ ಯಾರು ಮೀರುವವರು ಇಲ್ಲ. 100 ತಪ್ಪುಗಳನ್ನು ಮಾಡಿಯೂ ಕೂಡ ಹೇ ವೃಷಶೈಲನಾಥನೇ, ನಿನ್ನಲ್ಲಿ ಬಂದು ನಿನ್ನ ಆಜ್ಞಾನುಸಾರ ನಾವೆಲ್ಲ ನಿನಗೇ ಏನಾಗಿದ್ದೀವಿ, ಸರ್ವೆಂಟ್, ಎಟರ್ನಲ್ ಸರ್ವೆಂಟ್, ಆದಿಶೇಷಭೂತ ವಸ್ತು ಅಂತ ಹೇಳ್ತೀವಲ್ವಾ. ಎಟರ್ನಲ್ ಸರ್ವೆಂಟ್ ಆಗಿ ನಿನ್ನ ಕೃಪೆಗೆ ನಾವು ಪಾತ್ರ ಆಗ್ತೀವಿ. ನಮ್ಮನ್ನ ನೀನು ಕಾಪಾಡು. ಬರೀ ದೇವತೆಗಳಿಗೆ ಮಾತ್ರ ಅಲ್ಲ, ಜನರ ಪರ್ಯಂತ ನೀನು ಓಡೋಡಿ ಹೋಗೊಟ್ಟು ಬಂದಿದೀಯ. ಶ್ರೀನಿವಾಸ ಬಂದು ಈ ತಿರುಮಲೆಯಲ್ಲಿ ನಿಲ್ಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಏನಾದ್ರೂ ಕಟ್ಟಳೆ ಇದೆಯಾ? ನಿಬಂಧನೆ ಇದೆಯಾ? ಏನೋ ಲಕ್ಷ್ಮಿಯಲ್ಲಿ ವೈಕುಂಠವನ್ನ ತ್ಯಜಿಸಿದ್ಲಂತೆ, ಅವನನ್ನ ಹುಡುಕೊಂಡು ಅವಳನ್ನ ಹುಡುಕೊಂಡು ಇವನು ಬಂದಂತೆ. ಪ್ರಾಕೃತಿಕ ಸಂಬಂಧ ಏರ್ಪಟ್ಟು ಆ ಅಲೌಕಿಕವಾದ ವೈಕುಂಠನಾಥರ ಸಂಬಂಧ ಅವನಿಗೆ ಹೊರಟೋಯ್ತಂತೆ. ಸ್ವಬುದ್ಧಿ ಅನ್ನೋದು ಹೋಗಿ ಯಾವುದೋ ಮಾನುಷಿ ಬುದ್ಧಿಯಿಂದ ಇಲ್ಲಿ ತಿರುಗಾಡ್ತಾ ಕುಳಮಾಲಿಕೆಯ ಆಶ್ರಮವನ್ನ ಸೇರಿಕೊಂಡು ತಿರುಮಲ ನಾಯಕನಾಗಿ ಇವತ್ತು ತಿರುಮಲೆಯಲ್ಲಿ ನಿಂತಿದ್ದಾನೆ ಅಂತ. ಇದೆಲ್ಲ ವ್ಯಾಜ್ಯ ಅಷ್ಟೇನೆ. ಆದ್ರೆ ಪರಮಾತ್ಮ ಬಂದಿರೋದೇ ನಮ್ಮಂಥವರನ್ನ ಉಜ್ಜೀವನಕ್ಕೆ ಕಳಸಕ್ಕೆ ಅಲ್ವಾ. ಶ್ರೀಮನ್ ನಾರಾಯಣ ಹ್ಯಾಸ್ ಕಮ್ ಹಿಯರ್ ಇನ್ ದ ಫಾರ್ಮ್ ಆಫ್ ಬಾಲಾಜಿ, ತಿರುಮಲ ವೆಂಕಟಾದ್ರಿ ವೃಷಾಚಲ ನಾಯಕನಾಗಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಇದೆಲ್ಲ ವ್ಯಾಜ್ಯವೇ ಹೊರತು ನಮ್ಮನ್ನ ಉದ್ಧರಿಸಕ್ಕೆ. ಒಪ್ಕೋತೀರಾ? ದೇವತೆಗಳೆಲ್ಲ ಇಳಿದು ಬಂದು ನಮಸ್ಕಾರ ಮಾಡ್ಬೇಕು, ನಾವೆಲ್ಲ ಹತ್ತು ಹೋಗಿ ನಮಸ್ಕಾರ ಮಾಡ್ಬೇಕು. ಕರೆಕ್ಟಾ? ಈ ತಿರುಮಲೆ ಅಲ್ಲ, ಎಲ್ಲಿ ನೀವು ಶ್ರೀನಿವಾಸ ನಿಂತಿದ್ರು ಒಂದ್ ಸ್ವಲ್ಪ ಎತ್ತರ ಪ್ರದೇಶವೇ. ಗಮನಿಸಿದೀರಾ? ದೇವಗಿರಿ ದೇವಸ್ಥಾನ ಎತ್ತರ ಪ್ರದೇಶ, JP ನಗರ್ ದೇವಸ್ಥಾನ ಸ್ವಲ್ಪ ಎತ್ತರ ಪ್ರದೇಶ ಅದು ಅಲ್ವಾ. ಅದೇ ತರ ತಿರುಮಲಗಿರಿ ಕ್ಷೇತ್ರ ಅಂತ ಎಲ್ಲೆಲ್ಲಿ ಶ್ರೀನಿವಾಸ ಕುಡಿಕೊಂಡ ಪೆರುಮಾಳ ಇರ್ಕಾರೋ ಎಲ್ಲ ಸ್ವಲ್ಪ ಎತ್ತರವಾಗಿದೆ. ದಟ್ ಮೀನ್ಸ್ ಟು ಸೇ, 4 ಮೆಟ್ಲಾದ್ರೂ ನಮ್ಮ ಜೀವನದಲ್ಲಿ, ಈ ಮೆಟ್ಲೆಲ್ಲ ಹತ್ತು ಬಿಡ್ತೀವಿ ಪರವಾಗಿಲ್ಲ, ಜೀವನದ ಮೆಟ್ಲನ್ನ 4 ಮೆಟ್ಲು ಹತ್ಬೇಕು ಅಂತ ಅರ್ಥ. ನಮ್ಮನ್ನ ಶಿಕ್ಷಿಸಕ್ಕಲ್ಲ ಪರಮಾತ್ಮ ಇರೋದು, ರಕ್ಷಿಸಕ್ಕೆ, ಸಂರಕ್ಷಿಸಕ್ಕೆ, ನಮ್ಮನ್ನ ಮೇಲು ಅವನ ಹತ್ರ ಕರ್ಕೊಂಡು ಹೋಗಕ್ಕೆ. ಇದನ್ನು ಹೇಳಿದ್ದೆ ಅಲ್ವಾ ಭಾಗವತದಲ್ಲಿ. ನಿತ್ಯ ಸೂರಿಗಳೆಲ್ಲ ಯಾವಾಗ್ಲೂ ಯಾಕೆ ಪರದಾಡ್ತೀಯ, ಯಾಕೆ ಕೆಳಗಡೆ ಹೋಗಕ್ ಹಿಂಗೆ ಉತ್ಸಾಹವಾಗಿದೀಯಾ? ನಾವೆಲ್ಲ ಇಲ್ಲಿ ಮಾಡ್ತಾ ಇರೋ ಸೇವೆ ನಿನ್ಗೇನ್ ಕಮ್ಮಿನಾ? ಏನಾದ್ರೂ ಕೊರತೆ ಆಗಿದೆಯಾ?
ಮೂರೊತ್ತು ಕೆಳಗೆ ಹೋಗ್ಬೇಕು ಕೆಳಕ್ ಹೋಗ್ಬೇಕು ಕೆಳಕ್ ಹೋಗ್ಬೇಕು ಅಂತ. ಅದೇ ಪರಧ್ಯಾನದಲ್ಲಿ ಹೆಂಗೆ ಒಂದು ಸ್ತ್ರೀ ತನ್ನ ಯಾರೋ ಪ್ರೇಯಸಿಯ ಮೇಲೆ ಪ್ರೀತಮನ ಮೇಲೆ ಸದಾ ಅನುರಕ್ತಳಾಗಿರ್ತಾಳೋ ಆ ರೀತಿ ನೀ ಇದೆಯಲ್ಲ ಅಂದ್ರೆ ಪರಮಾತ್ಮ ಹೇಳ್ತಾನೆ, ಹೌದು ಭಕ್ತರು ಹೇಗೆ ನನ್ನನ್ನ ಧ್ಯಾನ ಮಾಡ್ಬೇಕು ಅಂತ ವಿಲಪಿಸ್ತಾರೋ ಭಕ್ತರ ಧ್ಯಾನವನ್ನ ನಾನು ಮಾಡ್ತೇನೆ. ಯಾವಾಗ ಈ ಆತ್ಮಗಳು ನನ್ನ ಹತ್ರ ಬರಬಾರ್ದೆ, ನಾನೇ ಒಡೆಯ ಅಂತ ಗೊತ್ತಾಗ್ಬಾರ್ದೆ, ನನ್ನ ಸೇವೆಯನ್ನ ಗೈಬಾರ್ದೆ, ಹೆಂಗೆ ಎಲ್ಲೋ ಬೇರೆ ದೇಶದಲ್ಲಿ ಪರದೇಶದಲ್ಲೋ ಎಲ್ಲೋ ಬೇರೆ ಕಡೆ ಕಾರ್ಯಾರ್ಥವಾಗಿ ಅಥವಾ ಯಾವುದೋ ಒಂದು ದುಡಿಮೆಗೋ ಅಥವಾ ಓದುಗೋ ಹೋಗಿರೋ ಮಕ್ಕಳು ಎಂದಿದ್ರು ನಮ್ಮ ಮಕ್ಕಳೇ ಬರ್ತಾರೆ, ನಮ್ಮ ನೋಡ್ತಾರೆ, ನೋಡ್ಕೊಳ್ಳೋದಲ್ಲ ನೋಡೋದಷ್ಟೇನೆ ಅಲ್ವಾ. ಆ ರೀತಿ ತಂದೆ ತಾಯಿ ಹಂಬಲ್ಸಲ್ವಾ? ಫಾರಿನರ್ ಇಲ್ಲೋ ಮಕ್ಕಳು ಒಂದ್ಸಲ ಆದ್ರೂ ಬರ್ತಾರೆ, ನಮ್ಮನ್ನ ನೋಡ್ತಾರೆ ಅಂತ ತಂದೆ ತಾಯಿ ಮನಸ್ಸು ಹಂಬಲಿಸಲ್ವಾ? ಆ ರೀತಿ ಈ ಒಂದು ಋಣದಿಂದ ಏರ್ಪಟ್ಟಿರೋ ತಾಯಿ ಮಕ್ಕಳ ಸಂಬಂಧದಲ್ಲೇ ಆ ರೀತಿ ಅಂಗಲಾಚುವಿಕೆ ಹಂಬಲಿಸುವಿಕೆ. ಇನ್ನು ಅನಾದಿ ಕಾಲದಿಂದ ಈ ಆತ್ಮಕ್ಕೂ ಪರಮಾತ್ಮಕ್ಕೂ ಸಂಬಂಧ ಇದೆ. ಅವನೇ ನನ್ನ ಮಾತ, ಅವನೇ ನನ್ನ ಪಿತ ಅಂದಾಗ ಹಂಬಲಿಸೋದು ಅವನು ಸಹಜ ತಾನೆ. ನಾವು ಪರಮಾತ್ಮನನ್ನ ಯೋಚನೆ ಮಾಡಿ ಆಲೋಚನೆ ಮಾಡಿ ಪ್ರಾರ್ಥಿಸೋಕ್ಕಿಂತ 1000 ಪಟ್ಟು ಹೆಚ್ಚಾಗಿ ನಮ್ಮ ಬಗ್ಗೆ ನಮ್ಮ ಪರಮಾತ್ಮ ಕಾಳಜಿಯನ್ನು ವಹಿಸಿ, ಇದು ನನ್ನ ಮಗು ಏನೇ ತಪ್ಪು ಮಾಡಿದ್ರು ನನ್ನ ಬಸರಲ್ಲಿ ಹಾಕೊಂಡು ಕ್ಷಮಿಸಿ ಇದಕ್ಕೆ ಒಳ್ಳೆ ಮಾರ್ಗವನ್ನೇ ನಾನು ತೋರಿಸ್ಬೇಕೆ ಹೊರತು ನರಕದಲ್ಲಿ ಬಿಸಾಕೋದಲ್ಲ. ಅವನಿಗೇನು ಇಷ್ಟವಾ ನಮಗೆ ನರಕವನ್ನ ಹೊಟ್ಟಕ್ಕೆ? ನಮಗಿಂತ ವಿಲಪಿಸೋರು ಅವನೇ ಅಲ್ವಾ. ಆದ್ರೂ ನಮ್ಮನ್ನ ಮೇಲೆ ತರಕ್ಕೆ ಅಧಿವೆಂಕಟ ಶೈಲ ಮುದಾರ ಮತೆ ಜನತಾಭಿಮತಾಧಿಕದಾ ನರತಾತ್. ಅತೀತವಾದ ನಿನ್ನ ಪ್ರೀತಿಯಿಂದ ಮಿತಿ ಮೀರಿದಂತಹ ಆ ಒಂದು ಪ್ರೀತಿಯಿಂದ ನೀನು ಕೆಳಗಡೆ ಇಳಿದು ಬಂದು ನಮ್ಮನ್ನೆಲ್ಲ ಆಜ್ಞೆ ಮಾಡಿ ನೀನು ಪರದೇವತೆಯಾಗದಿತಾ ನಿಗಮೈ, ಎಲ್ಲಾ ದೇವತೆಗಳಿಗೂ ಅಧಿದೇವತೆಯಾಗಿ ಪರದೇವತೆಯಾಗಿ ಪರಾತ್ಪರರಾಗಿ ನಮ್ಮನ್ನೆಲ್ಲ ನೀನು ಕಮಲಾದಯಿತಾನ್ನ ಪರಂ ಕಲಯೇ. ಕಮಲಾದಯಿತಾನ್ನ ಸಾರಿ ಹಿಂದ್ಗಡೆದು ಹೇಳ್ಬೇಕಲ್ವಾ. ಅತಿವೇಲತಯಾ ತವ ದುರ್ವಿಷಹೈರನುವೇಲ ಕೃತೈರ ಪರಾಧಶತೈ ಭರಿತಂ ತ್ವರಿತಂ ವೃಷಶೈಲಪತೆ. ತ್ವರಿತವಾಗಿ ಪೂರ್ಣವಾಗಿ ನೀನು ವೈಕುಂಠದಿಂದ ಧಾವಿಸಿ ಎಲ್ಲಿ ಬಂದಿದೀಯಾ? ವೃಷಾಚಲಕ್ಕೆ ಬಂದು ನಮ್ಮನ್ನ ಕರುಣಿಸ್ತಾ ಇದೀಯಾ, ನಮ್ಮನ್ನ ಅನುಗ್ರಹಿಸ್ತಾ ಇದೀಯಾ. ನಾವ್ಯಾವಾಗ ನಿನ್ನೆತ್ತರಕ್ಕೆ ಬರಕ್ಕಾಗಲ್ವೋ ನೀನು ನಮ್ಮೆತ್ತರಕ್ಕೆ ಬಂದು ಅಂದ್ರೆ ನಮ್ಮ ಕೆಳಗಡೆ ನಮ್ಮ ಸ್ತರಕ್ಕೆ ನೀನು ಇಳಿದು, ಅದಕ್ಕೆ ಭಗವಂತನಿಗೆ ಏನಂತ ನೀವು ಕರಿತೀರಾ? ಅವತರಣ ಅವತಾರ ಅಂತಾನೆ ಅಲ್ವಾ ಕರೆಯೋದು. ಮನೇಲಿ ಮಗು ಹುಟ್ಟಿದ್ರೆ ಮಗು ಹುಟ್ಟಿತು ಅಂತೀರಾ, ಮಗು ಅವತರಿಸ್ತು ಅನ್ನಲ್ಲ ಅಂತೀರಾ. ಮಗು ಅವತರಿಸ್ತಾ ಇದುವರೆಗೂ ಕೇಳೇ ಇಲ್ವಲ್ಲ ಆ ತರ ಬರಡು. అవతరించింది నాకొక్క శిశు అటువంటి మాటే లేదు, పుట్టింది అని చెప్తారు ಅಲ್ವಾ. ಆದ್ರೆ ಭಗವಂತನ ಶ್ರೀ ಜಯಂತಿನೋ ಶ್ರೀರಾಮನವಮಿನೋ ನರಸಿಂಹ ಜಯಂತಿನೋ ಅಥವಾ ಶಿವರಾತ್ರಿನೋ ಈ ರೀತಿ ಹಬ್ಬಗಳಲ್ಲಿ ಪರಮಾತ್ಮನ ತಿರುವವತಾರ ಆಯ್ತು ಅಂತ ಹೇಳ್ತೀರ ಅಲ್ವಾ. ಕೃಷ್ಣಾವತಾರ ರಾಮಾವತಾರ ಈ ರೀತಿನೇ ಕೇಳಿರೋದಲ್ವಾ. ಅವತರಣ ಅಂದ್ರೆ ಇಳಿದು ಬರುವುದು ಅಂತ ಅರ್ಥ. ಪರಮಾತ್ಮನಿಗೆ ಯಾವಾಗ್ಲೂ ಉತ್ತೀರ್ಣ ಇಲ್ವೇ ಇಲ್ಲ, ಅವತರಣವೇ. ಒಪ್ಕೋತೀರಾ? ಉತ್ತೀರ್ಣಕ್ಕೆ ಹೋಗಕ್ ಅವ್ನಿಗೆ ಎಲ್ಲಾದ್ರೂ ಜಾಗ ಇದೆಯಾ? ಅವನಿಗೆ ಮೇಲೆ ಇನ್ನೇನಾದ್ರೂ ಉತ್ತೀರ್ಣ ಇದೆಯಾ? ನೀ ಅವತರಿಸ್ಲೇಬೇಕು. ನಮ್ದೆಲ್ಲ ಉತ್ತೀರ್ಣ ಅಲ್ವಾ. ನಾವೆಲ್ಲ ಉದ್ಧರಿಸ್ಬೇಕು, ನೀನು ಅವತರಿಸ್ಬೇಕು. ಆ ಒಂದು ಭರಿತವಾದ ತ್ವರಿತವಾದ ತ್ವರೆ, ಆ ತ್ವರೆ ಅಂದ್ರೆ ಆತುರತೆ, ನಮ್ಮನ್ನ ಕಾಪಾಡ್ಬೇಕು ಅನ್ನೋ ಆತುರತೆ ಸದಾ ನಿನ್ನಲ್ಲಿ ಹಚ್ಚ ಹಸಿರಾಗು ಉಳಿದಿರೋದಕ್ಕೆ ಸದ್ಯ ನಾವು ಬದುಕೊಂಡು ಈ ಕಲಿಯ ಪ್ರಭಾವವಿಲ್ಲದೆ ನಾವು ನಿನ್ನ ಸಂಗಡ ಉಜ್ಜೀವನವನ್ನ ಪಡಿತೀವಿ ಅಂತ ಹೇಳಿ ಅಧಿವೆಂಕಟ ಶೈಲ ಮುದಾರ ಮತೇರ್ಜನತಾಭಿಮತ ಅಧಿಕತಾನ್ನರತಾತ್ ಪರದೇವತೆಯಾಗದಿತಾ ನಿಗಮೈ ಕಮಲಾದಯಿತಾನ್ನ ಪರಂಕಲೆಯೇ. ಕಮಲೆಯಾದಂತಹ ಮಹಾಲಕ್ಷ್ಮಿಗೆ ಕಳ್ವನ್ ಅಂದ್ರೆ ಏನೋ ಗಂಡನಾದವನು ಅಂತ ಅರ್ಥ. ಹೇ ವೆಂಕಟಾಚಲಪತಿಯೇ,
ವೆಂಕಟೇಶನಾಗಿ ಅಲ್ಲಿ ನಿವಾಸವನ್ನ ಕೊಂಡಿರುವವನೇ, ಸಕಲ ದೇವತೆಗಳಿಗೂ ನೀನು ಅಧಿಪತಿಯಾಗಿದ್ದೀಯ. ಅಧಿವೆಂಕಟ. ಅಧಿವೆಂಕಟ ಅಂದ್ರೆ ಎರಡರ್ಥ ಹೇಳಿ ನೋಡೋಣ. ಸಕಲ ಕಷ್ಟಗಳನ್ನ ಪರಿಹಾರ ಮಾಡುವನು ಅಂತ. ಅಂದ್ರೆ ಕಷ್ಟದಲ್ಲಿ ಕಷ್ಟ ಬರೋದನ್ನ ವೆಂಕಟ ಅಂದ್ರೆ ಕಷ್ಟವನ್ನ ಪರಿಹಾರ ಮಾಡೋನು ಅಂತ ಆದ್ರೆ, ಅಧಿವೆಂಕಟ ಅಂತ ವೇಮ್ ಅಂದ್ರೆ ಪಾಪಗಳು, ಕಟಹ ಅಂದ್ರೆ ಸುಟ್ಟು ಹಾಕುವುದು, ಕಷ್ಟಗಳನ್ನ ಪರಿಹರಿಸೋದು ಅಂತಾನು ಇಟ್ಕೋಬಹುದು. ಅದಿ ಹೇಳಿ. ಅದಿ ನನ್ಗೆ ಎರಡು ಅರ್ಥ ಅನ್ಸ್ತು ವಿವೇಕ್. ಒಂದು ಇವಾಗ ಅದ್ರಲ್ಲಿ ಅಂದ್ರೆ ನಾವು ಫೇಸ್ ಮಾಡೋದ್ರಲ್ಲಿ ಅಧಿವೆಂಕಟ ಅಂದ್ರೆ ಒಂದು ಚಿಕ್ಕ ಪುಟ್ಟದ ಅಂತ ಒಂದು, ಇನ್ನೊಂದು ಅದ್ರಲ್ಲಿ ಎಕ್ಸ್ಟ್ರೀಮ್ ಇರುತ್ತಲ್ಲ ಅದನ್ನ ಹರಣ ಮಾಡೋದು ಅಂತ ಒಂದು, ಇಲ್ಲ ಅಂತಂದ್ರೆ ಎಲ್ಲಾರ ಕಷ್ಟಗಳನ್ನು ಅಂತ ಅಂದ್ರೆ ಮನುಷ್ಯರಲ್ದೇನೆ ಎಲ್ಲಾರ ಕಷ್ಟಗಳನ್ನು ಅಂತ ಅನ್ಕೊಂಡ್. ಅದು ನೀವು ಹೇಳ್ತಾ ಇರೋ ಎಲ್ಲಾ ಅರ್ಥಗಳು ವೆಂಕಟಾಗೆ, ಅದಿ ಇಲ್ವೇ ಇಲ್ಲ. ಹೌದಾ? ಓಕೆ. What do you mean by adi? Adina adi apdi kollalam. Tatsama tadbhava ರೂಪ. Adi can be adi, adi can be adi. ಅಂದ್ರೆ ಪ್ರಾರಂಭದಿಂದ ಕೊನೆ ತನಕ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳನ್ನ ಪರಿಹಾರ ಮಾಡೋನು, ಇಲ್ಲ ಅಂತಂದ್ರೆ ಅದು ಎಟ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಅದನ್ನ ಪರಿಹಾರ ಮಾಡುವಂತ. ಕಷ್ಟಗಳ ಒಂದು ದೃಷ್ಟಿಕೋನದಿಂದ ಯೋಚನೆನೆ ಮಾಡ್ಬೇಡಿ ಪದ್ಮ. ಬಿಗಿನಿಂಗ್ ಅಂತ ಹೇಳಿದ್ರಿ ಅಲ್ವಾ, ಅಂದ್ರೆ ಸೃಷ್ಟಿಗೂ ಮುನ್ನ ವೆಂಕಟಾಚಲ ಇತ್ತು ಅಂತ ಅರ್ಥ. ಅದಿ ಅಂದ್ರೆ ಏನು? ಈವನ್ ಬಿಫೋರ್ ಸೃಷ್ಟಿ. Even before Srishti. See, I am there from the time of Srishti. The entire universe exists from the beginning of Srishti. But can you please tell me when the Lord exists? ಗೊತ್ತಿಲ್ಲ. சொல்ல முடியுமா? ஆதி காலத்திலிருந்து அவர் இருக்காரு ಅಂತಾನೆ ಹೇಳೋದು. That is what Adi. Adi or Adi means to say ಮೂಲ ಬೀಜ, ಎಲ್ಲದಕ್ಕೂ ಮೂಲ ಪುರುಷನಾದವನು. ಗೊತ್ತಾಯ್ತಾ? ದಟ್ ಇಸ್ ಕಾಲ್ಡ್ ಅದಿ. ಆ ಅದಿಯನ್ನ ಭಾಗವತದಲ್ಲಿ ನಾವು ಕ್ಷೇತ್ರಜ್ಞ ಅಂತ ಕರಿತೀವ ಇಲ್ವಾ? ಭಾಗವತವನ್ನ ಓದ್ದವರು ಕ್ಷೇತ್ರಜ್ಞ ಅಂತ ಕರಿತೀವ ಇಲ್ವಾ? ಎಲ್ಲೋ ಸ್ವಪ್ನದಲ್ಲಿ ಕೇಳದಂಗಿದೆ ಆ ಮಾತು ಅಲ್ವಾ? இப்படி ஏதோ காத்து வீசித்து கொஞ்சமா. Second canto 10th chapter. ಸಮಗ್ರವಾಗಿ we have taken down the notes on ಕ್ಷೇತ್ರಜ್ಞ. 5 + 2 + 5 + 2 + 1 ಕಪಿಲೋಪಾಖ್ಯಾನದ 26th chapter ಅಲ್ಲಿ ಈಕ್ವೇಶನ್ ಮೊದಲುಗೊಂಡು ಎಳೆದು ಬೆಚ್ಚರಿಕೆ. 5 + 2 + 5 + 2 + 1 ಅಂತ ಹಿಂಗೆ ಏನು ಅದು ಫಾರ್ಮುಲಾ? ಭುಕ್ತ ಭೋಗ ದೃಷ್ಟ ದೋಷ ಪರಿತ್ಯಕ್ತ ಅಲ್ವಾ? ಭುಕ್ತ ಭೋಗ ಈ ಜೀವನದಲ್ಲಿ ಸಕಲವೂ ಭೋಗವಾಗಿ ನಮಗೆ ಕಂಡು ಬರುತ್ತೆ, ಆದ್ರೆ ದೃಷ್ಟ ದೋಷ, ಎಲ್ಲದರಲ್ಲೂ ದೋಷ ಇರುತ್ತೆ. ಪರಿತ್ಯಕ್ತರಾದವನು ಏನ್ ಮಾಡ್ತಾನೆ? ಆ 5 + 2 + 5 + 2 ಅನ್ನೋದನ್ನ ಬಿಟ್ಬಿಡ್ತಾನೆ, ಒಂದ್ರಲ್ಲಿ ಕಾಲೂರ್ತಾನೆ. ದಟ್ ಇಸ್ ನಥಿಂಗ್ ಬಟ್ ಕ್ಷೇತ್ರಜ್ಞ. ಈ 5 + 2 ಎಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ, ಅದ ಆಮೇಲೆ ಕಪಿಲೋಪಾಖ್ಯಾನಕ್ಕೆ ಲೀಡ್ ಆಗೋಗುತ್ತೆ. ಅದ್ ಇದೆಯಲ್ವಾ ಅಂತ ನಿಮ್ಗೆ ಎಚ್ಚರಿಸಕ್ಕೆ ನಾ ಅದನ್ನ ಹೇಳಿದೆ ಅಷ್ಟೇನೆ ಅಲ್ವಾ? ದಟ್ ಕ್ಷೇತ್ರಜ್ಞ ಅನ್ನೋವನೇ ಆದಿಪುರುಷ. ಇಡೀ ಸೃಷ್ಟಿಗೂ ಮುನ್ನ ಅವನೇ ಇದ್ದವನು. ಅಧಿವೆಂಕಟ ಅಂದ್ರೆ ಅದೊಂದು ಅರ್ಥ, ಆದಿಪುರುಷ. ವೆಂಕಟಕ್ಕೆ ಅದನ್ನ ಸಮವಾಗಿ ಹೇಳ್ತಾ ಇದಾರಲ್ಲ, ಅಂದ್ರೆ ವೆಂಕಟಾಚಲವು ಆ ಪರ್ವತವು ಆ ಒಂದು ಹಿಮಾಚಲ ಪರ್ವತಕ್ಕೂ, ಇವತ್ತೆಲ್ಲ ಹಿಮಾಚಲ ಪರ್ವತಕ್ಕೆ 5 ಲಕ್ಷ ವರ್ಷಗಳ ಇತಿಹಾಸ ಇದೆ ಅಷ್ಟೇನೆ, ಜಾಸ್ತಿ ಇಲ್ಲ. ಆದ್ರೆ ವೆಂಕಟಾಚಲಪತಿ, ವೆಂಕಟೇಶ ಮಹಾತ್ಮ್ಯಂ, ವೆಂಕಟೇಶ ಇರುವಂತಹ ಆ ಸಪ್ತಗಿರಿಗೆ ಯುಗಾಂತರಗಳ ಚರಿತ್ರೆನೇ ಇದೆ.
ಕಲಿಯುಗದಲ್ಲಿ ಶ್ರೀನಿವಾಸ ಬಂದ, ಹಾಗಾಗಿ ವೆಂಕಟಾಚಲ ಫೇಮಸ್ ಆಯ್ತು ಅನ್ಕೋಬೇಡಿ, ಗೊತ್ತಾಯ್ತಾ? ಸತ್ಯಯುಗದಿಂದಾನು ವೆಂಕಟೇಶನ ಆ ಒಂದು ಬೆಟ್ಟ ಇದೆ, ಅದು ಗೊತ್ತಾ ನಿಮಗೆ? ಪ್ರಕಟಣವಾಗಿದೆ ಆಲ್ರೆಡಿ. ಶೇಷಾಚಲ, ವೃಷಾಚಲ 7 ಬೆಟ್ಟಗಳು ಅಂತ ಬೈಫರ್ಕೇಟ್ ಆಗಿರ್ಲಿಲ್ಲ. ಆದ್ರೆ ಆ ಅಚಲ ಅನ್ನೋ ಬೆಟ್ಟ, ವಿಂಧ್ಯಾಚಲ ಮಲೆ ಎಷ್ಟು ಪುರಾತನವೋ ಅದಕ್ಕೂ ಪುರಾತನ, ಹಿಮಾಚಲ ಮಲೆ ಎಷ್ಟು ಪುರಾತನವೋ ಅದಕ್ಕೂ ಪುರಾತನ. ಟುಡೇ ಯು ಕ್ಯಾನ್ ಸಿ ದ 5 lakhs ಆಫ್ ಹಿಸ್ಟ್ರಿ ಡೇಟ್ ಬ್ಯಾಕ್ಸ್ ಟು 5 lakhs ಪೀರಿಯಡ್ ಆಫ್ ಹಿಸ್ಟ್ರಿ. ಯಾವುದು 2 ಕಂಟ್ರಿ ಸೇರ್ಕೊಂಡು ಅಲ್ಲಿರುವಂತಹ ಭೂ ಒತ್ತಡದಿಂದ ಮೇಲ್ಭಾಗಕ್ಕೆ ಆ ಭೂಮಿ ಬೆಳೀತಾ ಹೋಗಿ ಹಿಮಾಚಲವಾಗಿ ನಿಲ್ತು ಅಂತ ಕಾಂಟಿನೆಂಟಲ್ ಡ್ರಿಫ್ಟ್ ಸೈನ್ಸ್ ಮೂಲಕ ವಿ ಕಮ್ ಟು ನೋ 5 lakhs years of history for ಹಿಮಾಚಲ. ಬಟ್ ನಮ್ಮ ವೆಂಕಟೇಶ ಇರುವಂತಹ ವೆಂಕಟಾಚಲ ಅಥವಾ ಆ ತಿರುಪತಿ ತಿರುಮಲ ಅನ್ನೋದು ಇವತ್ತು ನೆನ್ನೆದಲ್ಲ, ಸತ್ಯಯುಗದಿಂದ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಪರ್ಯಂತ ನಂತರ ಕಲಿಯುಗಕ್ಕೂ ಬಂದಿದೆ ಅದು, ಗೊತ್ತಾಯ್ತಾ? ಅದನ್ನ ಆದಿ ಅದಿ ಅದಿ ಅಂತ ಕರಿತೀವಿ. ಒಂದು. ಎರಡನೇದು ಅದಿ ಅಂದ್ರೆ ಸಕಲ ಸೃಷ್ಟಿಗೂ ಅಡಿಪಾಯವಾಗಿ ಮುನ್ನಪ್ರಾಯವಾದದ್ದು ಅಂತ ಅರ್ಥ. ಮೂರನೇದು ಅದಿ ವೆಂಕಟ ಶೈಲ ಮುದಾರಮತೆ. ಮುದಾರಮತೆ ಅಂದ್ರೆ ಎಲ್ಲ ವೆಂಕಟಾಚಲಕ್ಕೆ ಬಂದವ್ರನ್ನೆಲ್ಲ ಆದಿಕಾಲದಿಂದಲೂ ಯಾರೋ ಸಾಕ್ಷಾತ್ ದೇವತೆಗಳಿಗೆಲ್ಲ ದೇವತೆಯಾದಂತಹ, ಅಧಿದೇವತೆಯಾದಂತಹ, ಅನಾದಿ ದೇವತೆಯಾದಂತಹ, ಮೂಲಭೂತ ಕಾರಣ ವಸ್ತುವಾದಂತಹ ವೆಂಕಟಾಚಲನು ಎಲ್ಲಾ ದೇವತೆಗಳನ್ನು ಸಕಲ ಜನರನ್ನು ಕಮಲೆಯೊಂದಿಗೆ, ಕಮಲೆಯನ್ನ ತನ್ನ ಹೃದಯ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡು ಸದಾ ಈ ವೆಂಕಟಾಚಲದಲ್ಲಿ ಕಾಪಾಡ್ತಾ ಇದ್ದಾನೆ. ಅವನನ್ನ ಧ್ಯಾನಿಸಿದ್ರೆ ವೆಂಕಟಾಚಲ ಹೆಂಗೆ ಅಚಲವಾಗಿ ಅಲ್ಲಾಡದೆ ನಿಂತಿದೆಯೋ ಆ ರೀತಿ ನಮ್ಮ ಭಕ್ತಿಯೂ ಕೂಡ ನಮ್ಮ ಹೃದಯದಲ್ಲಿ ಅಚಲವಾಗುತ್ತೆ. ಕರೆಕ್ಟಾ? ನಿನ್ನೆ ಒಂದ್ ಸನ್ಯಾಸಿ, ಇವತ್ತೊಂದ್ ಸಂಸಾರಿ, ನಾಳೆ ಒಬ್ಬ ಎಡಬಿಡಂಗಿ. ಆ ತರ ಹೋಗಲ್ಲ ಮನಸ್ಸು ಅಲ್ವಾ? ಇವಾಗೆಲ್ಲ ಇರೋದೇ ಹಂಗೆ ತಾನೆ. ಯಾರೇನು ಹೋಗಿ ಯಾರು ನಮಸ್ಕಾರ ಮಾಡಿದ್ರೆ ನೀವು ಹೋಗಿ ಅವ್ರು ಏನು ಎತ್ತ ಏನು ಸ್ಥರದಲ್ಲಿ ಇದಾರೆ ಅವರು, ಏನ್ ಯೋಗ್ಯತೆ ಇದೆ ಅದ್ರ ಬದಲು 4 ಸಲ ನಿಮ್ಮ ಅಮ್ಮನ ಕಾಲಕ್ಕೆ ಬೀಳಿ, 4 ಸಲ ನಿಮ್ಮ ಅಪ್ಪನ ಕಾಲಕ್ಕೆ ಬೀಳಿ, ಕುಣಿವಾದ್ರೂ ಕಟ್ಕೋತೀರಾ. ಕಂಡವ್ರ ಕಾಲಕ್ಕೆ ಹೋಗಿ ಏನಕ್ ಬೀಳ್ಬೇಕು ನನ್ ಬೇರೆ ಗೊತ್ತಿಲ್ಲ, ಯಾರ್ಯಾರಿಗೂ ಹೋಗಿ ನಮಸ್ಕಾರ ಮಾಡ್ಬಿಡೋದು. ಗೊತ್ತಿಲ್ಲ, ಗೋತ್ರವಿಲ್ಲ, ಏನೂ ಇಲ್ಲ. ಎಷ್ಟೋ ಜನ ತಪ್ಪು ಕೆಲಸ ಒಂದು ಮಾಡ್ತಾರೆ, ಗಮನಿಸಿದೀರೇನೋ ನೀವು, ಗೊತ್ತಿಲ್ಲ. ದೇವಸ್ಥಾನಗಳಲ್ಲಿ ಗುರುಗಳು ಬಂದ್ರು, ಆಚಾರ್ಯರು ಬಂದ್ರು ಅಂತ ನಮಸ್ಕಾರ ಮಾಡ್ತಾರೆ. ಮಾಡೋಂಗಿಲ್ಲ, ಅದು ಗೊತ್ತಾ ನಿಮ್ಗೆ? ದೇವಸ್ಥಾನದಲ್ಲಿ ಯಾರ ಅಧಿಪತಿ, ಯಾರ ಅಲ್ಟಿಮೇಟ್ ಬ್ರಹ್ಮ, ಅಲ್ಲಿ ದೇವತೆಯಾಗಿ ಯಾರು ಕೂತಿದಾರೋ ಅವರೇ ಅಧಿಪತಿ ಅಲ್ವಾ? ಶೃಂಗೇರಿ ಮಠದಲ್ಲಿ ಜಗದ್ಗುರುಗಳು ಬರ್ತಾರೆ, ಜಗದ್ಗುರುಗಳಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಶಾರದಾಂಬೆ ಸನ್ನಿಧಿಲಿ ಜಗದ್ಗುರುಗಳಿಗೆ ಯಾರಾದ್ರೂ ನಮಸ್ಕಾರ ಮಾಡಿರೋದು ನೋಡಿದೀರಾ? ಗಮನಿಸಿಲ್ಲ ಅಷ್ಟು. ಗಮನಿಸ್ ನೋಡಿ, ಯಾರು ಮಾಡೋಂಗಿಲ್ಲ. ಮಾಡಿದ್ರೆ ಬಯಸ್ಕೋತೀರಾ ಅಷ್ಟೇನೆ, ಮೇಲೆ ಅಂತಾರ ಅವರು. ಅದಕ್ಕೇನೆ ಅವ್ರು ದರ್ಶನ ಕೊಡೋ ಜಾಗ ಬೇರೆ ಇಟ್ಟಿರ್ತಾರೆ ಅಲ್ಲಿ. ಪರಮಾತ್ಮನ ಸನ್ನಿಧಿಯಲ್ಲಿ ಪರಮಾತ್ಮನೇ ಅಲ್ಟಿಮೇಟು, ಇನ್ನೆಲ್ಲ ಜೀವಾತ್ಮಗಳೇ ತಾನೆ. ಸನ್ಯಾಸಿ ಆಗ್ಬಿಟ್ರೆ ಅವ್ರ ಕಷ್ಟ ಇಲ್ವಾ, ಸುಖ ಇಲ್ವಾ, ನೋವಿಲ್ವಾ, ನಲಿವಿಲ್ವಾ, ಆ ದೇಹದಲ್ಲಿ ರೋಗ ರುಜಿನಗಳಿಲ್ವಾ ಅಥವಾ ಬಾಧೆಗಳಿಲ್ವಾ? ಎಲ್ಲರೂ ಸಮವೇ ಪರಮಾತ್ಮನಿಗೆ. ಆ ಸಾನ್ನಿಧ್ಯದಲ್ಲಿ ಅಲ್ಲಿ ಯಾರು ಅಧಿದೇವತೆಯಾದವಳು, ಶಕ್ತಿ ಸ್ವರೂಪಿಣಿಯಾದಂತಹ, ಜ್ಞಾನ ಪ್ರಚೋದಿತಳಾದಂತಹ ಶೃಂಗೇರಿ ಶಾರದಾಂಬ. ಒಪ್ಕೋತೀರಾ? ಅವಳ ಸಾನ್ನಿಧ್ಯದಲ್ಲಿ ಎಂಥ ಶಂಕರರೇ ಆದ್ರೂ ಅವ್ರ ನೆಕ್ಸ್ಟೇ ಅಲ್ವಾ? ಶ್ರೀರಂಗನಾಥನ ಸಾನ್ನಿಧ್ಯದಲ್ಲಿ ಎಂಥ ರಾಮಾನುಜರೇ ಆದ್ರೂ ಅವ್ರ ನೆಕ್ಸ್ಟೇ ಅಲ್ವಾ? ಉಡುಪಿ ಕೃಷ್ಣನ ಸನ್ನಿಧಿಯಲ್ಲಿ ಎಂಥ ಆನಂದ ತೀರ್ಥ ಮಧುಪತಿಗಳಾದ್ರೂ ಅವ್ರ ನೆಕ್ಸ್ಟೇ. ಭಗವಂತ ಇಲ್ದೆ ಏನೇನಾದ್ರೂ ಇದೆಯಾ ಜಗತ್ತಲ್ಲಿ? ಆ ಕೃಷ್ಣನೇ ಇಲ್ಲ ಆದ್ರೆ ಆ ಮಧ್ವರು ಎಲ್ಲಿಂದ ಎಕ್ಸಿಸ್ಟ್ ಆಗ್ತಾ ಇದ್ರು? ಆ ಶ್ರೀ ವೈಷ್ಣವ ಅನ್ನೋ ರಂಗನಾಥನೇ ಇಲ್ಲ, ರಂಗನಾಯಕಿನೇ ಇಲ್ಲ ಅಂದ್ರೆ ಎಲ್ಲಿಂದ ರಾಮಾನುಜರು ಎಕ್ಸಿಸ್ಟ್ ಆಗ್ತಾ ಇದ್ರು? ಆ ಶಕ್ತ್ಯಾತ್ಮಿಕ ಸ್ವರೂಪಿಣಿಯಾದಂತಹ ಚಂದ್ರಮೌಳೇಶ್ವರ ಶೃಂಗೇರಿ
ಶಾರದಾಂಬ ಕಾಮಕೋಟಿ ಪೀಠಂ ಕಾಮಾಕ್ಷಿನೇ ಇಲ್ಲ ಅಂದ್ರೆ ಆ ಶಂಕರರು ಎಲ್ಲಿಂದ ಎಕ್ಸಿಸ್ಟ್ ಆಗ್ತಾ ಇದ್ರು? ಅದಕ್ಕೆಲ್ಲ ಮೀನಿಂಗ್ ಬರೋದು ಎಲ್ಲಿಂದ? ಪರತತ್ವದಿಂದ ಅಲ್ವಾ? ಅದಕ್ಕೆ ದೇವಸ್ಥಾನಗಳಲ್ಲೂ ಅಷ್ಟೇನೆ, ಎಂತಹ ದೊಡ್ಡ ದೊಡ್ಡ ಜಗದ್ಗುರುಗಳು ಬಂದ್ರು ಅಡ್ಡ ಬಿದ್ದೆ ಅಂತ ಅವ್ರ ಮುಂದೆ ಸುಮ್ಮನೆ ಮಕ್ಕಿ ತಗೊಂಡ್ ಹೋಗಿ ನಮಸ್ಕಾರ ಮಾಡಬಾರ್ದು. ಗೊತ್ತಾಯ್ತಾ? ನೋಡಿ, ಎಂತಹ ಆಫೀಸರ್ಸ್ ಬಂದ್ರುವೆ, ಗೌರ್ಮೆಂಟ್ ಎಂಪ್ಲಾಯ್ಡ್ ಇಒಗಳೆಲ್ಲ ಇರ್ತಾರೆ ಶೃಂಗೇರಿಗೆ ಎಲ್ಲ, ಆ ಮಠಕ್ಕೆ ಎಲ್ಲ. ಅವ್ರುಗಳೆಲ್ಲ ನಮಸ್ಕಾರ ಮಾಡೋದು ಹೊರಗಡೆ, ಒಳಗಡೆ ಮಾಡಲ್ಲ, ಮಾಡಕ್ಕೂ ಬಿಡಲ್ಲ. ಶೃಂಗೇರಿ ಶಾರದೆ ಆ ಸನ್ನಿಧಿಗೆ ಹೋದ್ಮೇಲೆ ಈವನ್ ಶಂಕರ ಭಗವತ್ಪಾದರ ಆ ಒಂದು ಸಾನ್ನಿಧ್ಯದಲ್ಲಿ, ಆ ಪೀಠದಲ್ಲಿ ಅಲಂಕರಿಸಿರೋ ಸನ್ಯಾಸಿನೋ, ಯು ಆರ್ ಅನ್ ಎಟರ್ನಲ್ ಸರ್ವೆಂಟ್ ಟು ದಟ್ ಅಲ್ಟಿಮೇಟ್ ಸುಪ್ರೀಂ. ಯು ಕ್ಯಾನ್ ನಾಟ್ ಮೇಕ್ ಸಂಬಡಿ ಟು ಡೂ ದ ನಮಸ್ಕಾರ ಟು ಯು. ಯು ಆರ್ ನಾಟ್ ಅಲ್ಟಿಮೇಟ್ ಸುಪ್ರೀಂ. ಕರೆಕ್ಟಾ? ಹಂಗಾಗಿ ಎಲ್ಲಂದ್ರೆ ಅಲ್ಲಿ ನಮಸ್ಕಾರ ಮಾಡಬಾರ್ದು. ಎಲ್ಲಂದ್ರೆ ಅಲ್ಲಿ ನಮಸ್ಕಾರ ಮಾಡದೇ ಇರೋರು ನೋಡುವಾಗ್ಲೇ ಅವ್ರಗಳಿಗೆ ಅರ್ಥ ಆಗುತ್ತೆ ಸಂಪ್ರದಾಯದಲ್ಲಿ ಕಾಲು ಊರಿದಾರೆ ಇವರು ಅಂತ. ನಮ್ಮಲ್ಲೂ ದೊಡ್ಡವರುಗಳಿಗೆ, ಜಗದ್ಗುರುಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ, ಆಂಡವನ ಆಶ್ರಮದಲ್ಲಿ, ಪರಕಾಲ ಮಠದಲ್ಲಿ ಎಲ್ಲ. ಆದ್ರೆ ಅವ್ರ ದೈವ ಸಾನ್ನಿಧ್ಯದಲ್ಲಿ ಇರುವಾಗ ನಾವು ನಮಸ್ಕಾರ ಮಾಡಲ್ಲ. ಅವ್ರಿಗೆ ತಿರಸ್ಕಾರ ಅಲ್ಲ, ಏನಂದ್ರೆ ಆದಿ ಅನ್ನೋದಕ್ಕೆ ಮೀನಿಂಗು. ಪರಮಾತ್ಮನ ಮುಂದೆ ಎಲ್ಲಾರು ಗೌಣ ತಾನೆ, ಒಪ್ಕೋತೀರಾ? எப்பேற்பட்ட ಜ್ಞಾನಿಯೋ ಮುಮುಕ್ಷುವೋ எப்பேற்பட்டவனா இருந்தாலும் அடுத்த படிದ ಅಂತ ತಾನೆ ನಾವು ಹೇಳೋದು. ಪರಮಾತ್ಮದ ಮೊದಲ್ ಪಡಿ. ಹಾಗಾಗಿ ದೈವ ಸಾನ್ನಿಧ್ಯದಲ್ಲಿ ಯಾವತ್ತು ಭಗವಂತನಿಗೆ ನಮಸ್ಕಾರವೇ ಹೊರತು ದೈವಕ್ಕೆ ಬಿಟ್ಟು ಇನ್ಯಾವುದಕ್ಕೂ ನಮಸ್ಕಾರ ನಾವು ಮಾಡೋಂಗಿಲ್ಲ. ಅದು ಅಪರಾಧ, ಅಪಚಾರ, ಮೇಲೂ ಅದು ಮಾಡಿಸ್ಕೊಳ್ಳೋರ್ಗೂ ಅವಮಾನ. ನೋಡಿದ್ಯಾ, ನನ್ನ ಸಾಮರ್ಥ್ಯದಿಂದ ನಾ ಮಾಡಿಸ್ಕೊಂಡೆ ಅನ್ನೋ ತರ ಆಗ್ಬಿಡತ್ತೆ ಅವ್ರಿಗೆ. ಸೊ ಯಾವತ್ತೂ ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಎಲ್ರು ನಮಸ್ಕಾರ ಮಾಡ್ತಾ ಇದ್ರೆ ನಾವು ನಿಲ್ಲಕ್ಕಾಗತ್ತಾ? ಸುಮ್ನೆ ಅಂದ್ರೆ ಸುಮ್ನೆ ನಿಂತ್ಕೊಳ್ಳಿ ಅಷ್ಟೇ. ಎಲ್ರು ಒಂದೇ ದೊಡ್ಡಿಗೆ ಎಲ್ಲ ಕೂರಿಗಳು ಅಟ್ಕೊಂಡ್ ಹೋದ್ವು ಅಂದ್ರೆ ನೀವು ಅಲ್ಲಿಗೆ ಹೋಗ್ಬೇಕು ಅಂತನ? ಗೊತ್ತಿದ್ದು ಮಾಡಬಾರ್ದು ಆ ತಪ್ಪನ್ನ. ಗೊತ್ತಿಲ್ದೆ ಮಾಡಿ ಪರವಾಗಿಲ್ಲ, ಗೊತ್ತಿದ್ದು ಮಾಡೋಂಗಿಲ್ಲ. ಜಗದ್ಗುರುಗಳು ಎಲ್ಲೋ ಬರ್ತಾರೆ. ಈಗ ಕುಂಭಮೇಳಕ್ ಬಂದಿದ್ರು, ನಾವು ಹೋದಾಗ ಬಂದಿದ್ರು ಜಗದ್ಗುರುಗಳು. ಕುಂಭಮೇಳ ಭಾರತೀ ತೀರ್ಥರು ಚಂದ್ರಮೌಳೇಶ್ವರನ ಜೊತೆಯಲ್ಲೇ ತಂದಿದ್ರು. ಒಂದಿನ ನಾನು ಅವರ ಅಭಿಷೇಕ ಕೂತ್ಕೊಂಡಿದ್ದೆ. ಶಾರದಾಂಬೆ ಚಂದ್ರಮೌಳೇಶ್ವರನ ಅಭಿಷೇಕ ಆಯ್ತು. ಆವಾಗ ಬೇಕಾದ್ರೆ ಹೋಗಿ ನಮಸ್ಕಾರ ಮಾಡಿ, ಯಾಕಂದ್ರೆ ಅಲ್ಲಿ ಮೂಲ ಸ್ಥಾನ ಇಲ್ಲ. ಆರಾಧ್ಯ ಮೂರ್ತಿಯನ್ನ ತಂದಿದ್ದಾರೆ, ಪಂಚಪರ್ವದಲ್ಲಿ ಆರಾಧ್ಯ ಮೂರ್ತಿಗೆ ಪೂಜೆ ಎಲ್ಲ ನಡೆಯುತ್ತೆ. ಅವಾಗ ಹೋಗಿ ಜಗದ್ಗುರುಗಳಿಗೆ ನಮಸ್ಕಾರ ಮಾಡಿ, ಗಂಗೆ ಸ್ನಾನ ಮಾಡಿ, ಪ್ರಯಾಗ ಸ್ನಾನ ಮಾಡಿ, ಬಿಂದು ಮಾಧವನ್ ನೋಡಿ ಬನ್ನಿ ಅಲ್ವಾ? ಅದು ಬಿಟ್ಬಿಟ್ಟು ಶೃಂಗೇರಿಲಿ ಆ ಒಂದು ದೊಡ್ಡ ದೊಡ್ಡ ಗದ್ದುಗೆಗಳಲ್ಲಿ ಪರಸ್ವರೂಪವಾಗಿ ಯಾವ ಪರಬ್ರಹ್ಮ ಇರ್ತಾನೋ ಅಲ್ಲಿ ಅವರಿಗೆ ಷೋಡಶೋಪಚಾರಗಳನ್ನೆಲ್ಲ ಮಾಡುವಾಗ ಈವನ್ ಅ ಸನ್ಯಾಸಿ ವಿಲ್ ಬಿಕಮ್ ಅನ್ ಎಟರ್ನಲ್ ಸರ್ವೆಂಟ್ ಟು ದ ಲಾರ್ಡ್. ಆದಿಶೇಷಭೂತ ವಸ್ತು ಅನ್ನೋದು ಅದನ್ನೇ ಅಲ್ವಾ? ಪರಮಾತ್ಮ ಶೇಷಿ, ನಾನು ಶೇಷ, ಅವನು ಸ್ವತಂತ್ರಿ, ನಾನು ಪಾರತಂತ್ರಿ ಅನ್ನೋದು ಅಲ್ಲೇ ನಿರೂಪಣೆಯಾಗೋದು. ಈ ಆದಿ ಅನ್ನಕ್ಕೆ ಅಷ್ಟ ಅರ್ಥ ಇದೆ. ಅದಿ ವೆಂಕಟಶೈಲ, ನೀನು ಪರತಂತ್ರನಾಗಿ ವೆಂಕಟಶೈಲದಲ್ಲಿ ವೆಂಕಟ ನಿವಾಸನಾಗಿ ಸ್ವತಂತ್ರಿಯಾಗಿ ನೀನು ನಿದ್ದಾಗ, ಪಾರತಂತ್ರಿಗಳಾದ ನಾವು ನಿನ್ನಲ್ಲಿ ಬಂದು ಶರಣಾಗತಿಯನ್ನ ಮಾಡಿದ್ರೆ ಎಲ್ಲರನ್ನೂ ಆ ಲಕ್ಷ್ಮಿಯನ್ನ ನಿನ್ನ ಹೃದಯ ವಕ್ಷಸ್ಥಳದಲ್ಲಿ ಇಟ್ಕೊಂಡು ದಿವ್ಯ ದಂಪತಿಯಾಗಿ ಇವತ್ತಾನೆನ್ನೇನ ಅನಾದಿ ಕಾಲದಿಂದ ಕಾಪಾಡ್ಕೊಂಡು ಬರ್ತಾ ಇದೀಯ. ಕ್ಯಾನ್ ಎನಿಬಡಿ ಸೇ ಈ ವೆಂಕಟಾಚಲಪತಿ ಕಲಿಯುಗದ ಆರಂಭದ ಭಗವಂತ ಆಗಿ ಎಲ್ರನ್ನೂ ಕಾಪಾಡ್ತಾ ಇದ್ದಾನೆ ಹೇಳಕ್ಕಾಗತ್ತಾ? ನಿಮಗ್ ಗೊತ್ತಿರೋ ಕಲಿಯುಗದಲ್ಲಿ ಅವನ್ ಬಂದಿದ್ದಾನೆ ಅಷ್ಟೇನೆ. ನಿಮಗ್ ಜ್ಞಾನವಿಲ್ಲ ಅಂದ್ರೆ ಮುಂಚೆ ಹಿಂದೆ ಏನು ನಡೆದೇ ಇಲ್ಲ ಅಂತ ಅರ್ಥ. ಸತ್ಯಯುಗದಿಂದಾನು ಅಚಲವಾದಂತಹ ಈ ತಿರುಪತಿ ತಿರುಮಲ ಇದೆ, ಅಲ್ಲಿ ಭಗವತ್ ಸಾನ್ನಿಧ್ಯ ಪ್ರಕಟನವಾಗಿದೆ ಅಲ್ವಾ? ಅಂದ್ರೆ ನಾವು ಅನ್ಕೋಬೇಕಾಗಿರೋದು ಶಕ್ತಿ ಮುಂಚೆಯಿಂದ ಇತ್ತು, ಅವತಾರ ಈ ರೂಪದಲ್ಲಿ ಅನ್ಕೊಳ್ಳೋದಲ್ಲ, ಆಟಗಳನ್ನ ಅದೇ ನಿಜ. ಅನ್ಕೊಳಕ್ ಯಾರು ಹೇಳಿದ್ ಪದ್ಮ ನಿಮಗೆ? ದಟ್ ಇಟ್ಸೆಲ್ಫ್ ವೆಂಕಟೇಶ್ವರ ಮಹಾತ್ಮೆ ತೋರ್ಸೋದ್ ಏನು? ನಾನು ಬರ್ತೀನಿ, ನನಗೋಸ್ಕರ ಒಂದು ಸಾನ್ನಿಧ್ಯವನ್ನ ನೀ ಏರ್ಪಡಿಸುವಂತ ಆದಿಶೇಷರನ್ನ ಕಳಿಸ್ದಾಗ ಸತ್ಯಯುಗದಲ್ಲೇ ಈ ಚಲಪತಿ, ಈ ಅಚಲವಾದಂತಹ ಬೆಟ್ಟ ಮೂಡ್ತು ಅಂತ ತಾನೆ ವೆಂಕಟೇಶ ಮಹಾತ್ಮ್ಯದಲ್ಲಿ ಕೊಟ್ಟಿರೋದು. ವೆಂಕಟೇಶ ಮಹಾತ್ಮೆ ನೀವೆಲ್ಲ ಓದಿಲ್ಲ ಅಫ್ಕೋರ್ಸ್, ಬಟ್ ಅದರಲ್ಲಿ
ಬ್ರಹ್ಮ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ, ಕೇನ, ಕಟ ಉಪನಿಷತ್ತುಗಳು, 10 ಉಪನಿಷತ್ತುಗಳು ಪ್ರಬೋಧನ ಮಾಡುತ್ತೆ ಈ ವೆಂಕಟಾಚಲಪತಿಯನ್ನ. ಈ ವೆಂಕಟೇಶ ಇರುವಂತಹ 7 ಮಲೆಯನ್ನ, 7 ಬೆಟ್ಟಗಳನ್ನ, 10 ಉಪನಿಷತ್ತುಗಳು, 18 ಪುರಾಣಗಳು ಎಲ್ಲ ಪ್ರಬೋಧನ ಮಾಡುತ್ತೆ. ಅಂದ್ರೆ ಆದಿ ಕಾಲದಲ್ಲೇ ಇದಿದೆ ಅಂತ ತಾನೇ ಅರ್ಥ. ದಟ್ ಇಟ್ ಸೆಲ್ಫ್ ಅ ಪ್ರೂಫ್ ಸೇಯಿಂಗ್ ದಟ್ ಅನಾದಿ ಕಾಲದಿಂದ ಇದಿದೆ, ಈ ಛಲ ಇದೆ. ಭಗವಂತನ ಸಾನ್ನಿಧ್ಯ ಏರ್ಪಟ್ಟಿದೆ, ಭಗವಂತನ ಸಾನ್ನಿಧ್ಯ ಪ್ರಕಟನವಾಗಿದೆ. ಆದ್ರೆ ವೆಂಕಟೇಶನಿಗೆ ಪರ್ಟಿಕ್ಯುಲರ್ ಶ್ರೈನ್, ಇವತ್ತಿನ ನೋಡ್ತಿರಲ್ಲ ಹಿಡಿದು ಜರಗಡ್ಡಿ ಅಂತ ತಳ್ಳೋ ಒಂದು ಶ್ರೈನ್ ಇದೆಯಲ್ಲ, ಅದೆಲ್ಲ ಇರ್ಲಿಲ್ಲ. ಅವನೇನು ವಿಹರಿಸ್ತಾ ಇದ್ದ ಅಲ್ಲಿ ಅಷ್ಟೇನೆ. ಕುದುರೆ ಮೇಲೆ ಏನು ಯಾವ ರೂಢನಾಗಿ, ಹಯಗ್ರೀವ ರೂಢನಾಗಿ ಅವನ ಟಕ 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 ಅಂತ ಓಡಿಸ್ಕೊಂಡು ತನ್ನ ಒಂದು ಸಾನ್ನಿಧ್ಯವನ್ನ ಇಡೀ ವೆಂಕಟಾಚಲದಲ್ಲಿ ಪ್ರಕಟನಗೊಳಿಸಿದ್ದ. ಆದ್ರೆ ಅರ್ಚಾ ಸ್ವರೂಪದಲ್ಲಿ ಇನ್ನೂ ಬಂದಿರ್ಲಿಲ್ಲ. ಅದಕ್ಕೆ ಟೈಮ್ ತಗೊಳ್ತು ಅಲ್ವಾ, ಅದಕ್ಕೊಂದಿಷ್ಟು ಟೈಮ್ ತಗೊಳ್ತು. ಅದಕ್ಕೆ ಬೇರೆ ಕಥೆ ಇದೆ. ಅಲ್ಲೇನೋ ಪದ್ಮಾವತಿಗೂ ಲಕ್ಷ್ಮಿಗೂ ಜಗಳ ಆಯ್ತು, ಹಂಗಾಗಿ ಅವನು ಕಲ್ಲಾಗಿ ಫ್ರೀಸ್ ಆಗಿ ನಿಂತ, ಅದೆಲ್ಲ ಕಟ್ಟುಕತೆ. ದಟ್ ಇಸ್ ನಾಟ್ ದ ವೇ ಹೌ ದ ವೆಂಕಟೇಶ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಎಲ್ಲ ಅಲ್ಲಿ ಚೆನ್ನಾಗಿ ಭತ್ತವನ್ನ ಬೆಳೆಯುವಂತಹ ಭೂಮಿ. ಆ ಭತ್ತ ಬೆಳೆಯುವ ಭೂಮಿಯಲ್ಲಿ ಹಾಲು ಉಕ್ಕುವಂತೆ ಎಲ್ಲಾ ಹಸುಗಳು ಹಾಲನ್ನ ಸುರಿಸ್ತಾ ಇದ್ವು. ಎಲ್ಲಾ ಹಸುಗಳು ಹೋಗಿ ಹಾಲನ್ನ ಸುರಿಸಿ ಭತ್ತಗಳನ್ನ ಬೆಳೆದ್ರೆ, ನೀರನ್ನ ಹಾಕಿ ಭತ್ತ ಬೆಳೆಯೋದೇ ಕಷ್ಟ, ಹಾಲನ್ನ ಹಾಕಿ ಭತ್ತ ಬೆಳೀತಾ ಇದ್ವಂತೆ. ನೋಡಿ ವೆಂಕಟಾಚಲಪತಿ, ಅವನ ಮಹಾತ್ಮ್ಯದಲ್ಲಿ ಬರುತ್ತೆ ಆ ಒಂದು ಪ್ರದೇಶದಲ್ಲಿ ಹಾಲ್ ಸುರಿಸಿ ಭತ್ತ ಬೆಳೆಯೋದು. ಆದ್ರೆ ಯಾವುದೋ ಒಂದು ಬೆಳ್ಳಿಗಿರೋ ಹಂದಿ ಎಲ್ಲಾದ್ನೂ ತಿನ್ಬಿಟ್ಟು ಹೋಗ್ಬಿಡೋದು, ಎಲ್ಲ ತಿನ್ಬಿಡೋದು, ಸರ್ವನಾಶ. ಎಲ್ಲ ತಿಂದು ಹಾಕ್ಬಿಟ್ಟು ಎಲ್ಲಿ ಹೋಗೋದು ಅಂದ್ರೆ ಹುತ್ತೊಳಗಡೆ ಹೋಗ್ಬಿಡೋದು. ತೊಂಡಮಾನ್ ಚಕ್ರವರ್ತಿಗೆ ಎಲ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲ ಫಾರ್ಮರ್ಸು. ನಾವು ಬೆಳೆದಿದ್ದೆಲ್ಲ ಅದು ಹಸುವಿನ ಹೆಪ್ಪುಗಟ್ಟುವ ಹಾಲನ್ನ ಹಾಕಿ ಅದರ ಚೊಚ್ಚಲ ಹಾಲಲ್ಲಿ ನಾವೆಲ್ಲ ದವಸ ಧಾನ್ಯಗಳನ್ನೆಲ್ಲ ಬೆಳೆದ್ರೆ, ಅದ್ಯಾವುದೋ ಒಂದು ಬಿಳಿ ಹಂದಿ ಶ್ವೇತವರಾಹ ಬಂದು ಎಲ್ಲಾರನ್ನೂ ತಿಂದು ಕಬಳಿಸ್ಬಿಟ್ಟು ಹುತ್ತೊಳಗಡೆ ಹೊರಟೋಗುತ್ತೆ. ಹಿಡಿಯಕ್ಕೆ ಆಗಲ್ಲ ಅದನ್ನ. ಹಂದಿ ಭತ್ತ ತಿನ್ನೋದು ಅನ್ನೋದೇ ಆಶ್ಚರ್ಯ. ತಿನ್ನಲ್ಲ ಹಂದಿ ಭತ್ತನ, ಅಂಥದ್ರಲ್ಲಿ ಹುತ್ತೊಳಗಡೆ ಹೋಗೋದ. ಹಾವು ಹುತ್ತೊಳಗಡೆ ಹೋಯ್ತು ಅಂದ್ರೆ ಒಪ್ಕೊಳ್ಳೋಣ, ಹಂದಿ ಹುತ್ತೊಳಗಡೆ ಹೋಗೋದ? ದೇರ್ ಇಸ್ ಸಮಥಿಂಗ್. ಈ ಒಂದು ಮಾರ್ಗದಲ್ಲಿ ಹೋಗುವಾಗ ಆ ಹುತ್ತಲ್ಲಿ ಏನೋ ಇದೆ, ಸಮಥಿಂಗ್ ಅಡಗಿದೆ. ಎಲ್ಲ ಗೋಪಾಲಕರೆಲ್ಲ ಕೊಡವಾಗಿ ಹಾಲು ಮೊಸರು ಬೆಣ್ಣೆ ಎಲ್ಲ ತಗೊಂಡು ಸ್ತ್ರೀರೆಲ್ಲ ಮಾರ್ಗವಾಗಿ ಹೋಗ್ತಾ ಇದ್ರೆ, ಆ ಹುತ್ತತ್ರ ಬಂದ ತಕ್ಷಣ ಫಟ್ 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 ಅಂತ ಎಲ್ಲ ಬಿರುಕು ಬಿಟ್ಟು ಒಡೆದು ಅಷ್ಟು ಹಾಲು ಮೊಸರು ಎಲ್ಲ ಆ ಹುತ್ತೊಳಗಡೆ ಚೆಲ್ತಾ ಇದೆ. ಏನು ಸಮಥಿಂಗ್ ಎಕ್ಸ್ಟ್ರಾರ್ಡನರಿ ಪವರ್ ಇದರಲ್ಲಿದೆ. ಶತಾನಂದ ವಾಮದೇವ ಇಬ್ರು ರಾಜಗುರುಗಳು, ಅವರನ್ನ ಕರೆಸಿ, ವಾಟ್ ಇಸ್ ದಟ್? ಇಟ್ ಇಸ್ ಸಮಥಿಂಗ್ ಎಕ್ಸ್ಟ್ರಾ ಪವರ್ ಇಸ್ ದೇರ್ ಇನ್ ದಿಸ್ ಆಂಕ್ಲೆಟ್ ಅಂದಾಗ, ಹೇ ತೊಂಡಮಾನ್ ಚಕ್ರವರ್ತಿಯೇ, ನೀನು ಅತೀತ ಅದೃಷ್ಟಶಾಲಿ. ನೀನಾಳುವಂತಹ ಈ ಭೂಮಿಯಲ್ಲಿ ಶ್ರೀಮನ್ನಾರಾಯಣ ಶ್ರೀಗೆ ನಿವಾಸನಾಗಿ ಇಲ್ಲಿ ಪ್ರಕಟನಾಗಿದ್ದಾನೆ. ಅದರ ಮೂಲ ಸ್ವರೂಪವಾಗಿ ಇದು ವರಾಹ ಸ್ವಾಮಿಯ ಪ್ರದೇಶವಾಗಿದೆ. 1008 ಹಾಲಿನ ಕೊಡಗಳಿಂದ ಅಭಿಷೇಕ ಮಾಡಿ ಹುತ್ತನ್ನ ಕರಗಿಸು ಅಂದಾಗ ಕರಗಿಸ್ ನೋಡಿದ್ರೆ ಮೊದಲು ಬಂದಿದ್ದೆ ವರಾಹಸ್ವಾಮಿ. ಗೊತ್ತಾಯ್ತಾ? ಆದಿವರಾಹ ಅಂತ ಅದಕ್ಕೆ ಅವನನ್ನ ಕರೆಯೋದು. ಆಗ ವರಾಹ ಅಶರೀರವಾಣಿಯಲ್ಲಿ ಹೇಳ್ತಾನೆ, ನನ್ನ ಹಾಗೂ ನನ್ನ ಪ್ರತಿರೂಪವಾದ ಶ್ರೀನಿವಾಸನ ಸಾನ್ನಿಧ್ಯ ಇಲ್ಲಿ ಸತ್ಯಯುಗದಿಂದಲೇ ಇದೆ, ಇವತ್ತು ನೆನ್ನೆದಲ್ಲ. ನಾವು ಈ ಹುತ್ತಲ್ಲಿ ಇದ್ದೀವಿ. ಆ ಜ್ಞಾನ ನಿನಗೆ ಬರೆಸ್ಬೇಕು ಅಂತಾನೆ ನಿನ್ನ ಜನರು ಬೆಳೆದಂತಹ ಪೈರು ಫಸಲುಗಳನ್ನೆಲ್ಲ ನಾನು ಕಬಳಿಸ್ಬಿಟ್ಟು ಹೋಗಿ ಹುತ್ತಲ್ಲಿ ಅಡಗಿದೆ ಅಂತ. ಅದಕ್ಕೆ ನೋಡಿ ವರಾಹಸ್ವಾಮಿ ಚಿಕ್ಕದಾಗಿದ್ದಾನೆ, ತುಂಬಾ ದೊಡ್ಡ ಮೂರ್ತಿ ಅಲ್ಲ, ಇಷ್ಟೇ ಮುಕ್ಕಾಲಡಿ ಅಷ್ಟೇ ಇರೋದು. ಸರಿಯಾಗಿ ಅವ್ನು ನೋಡ್ಲಿಲ್ಲ, ಗಮನಿಸ್ಲಿಲ್ಲ ಅಂದ್ರೆ ಆಮೇಲೆ ಜನರ ಮಧ್ಯದಲ್ಲಿ ಎಲ್ಲೋ ಅವ್ನು ಸೇರ್ಕೊಂಡಿರ್ತಾನೆ ಅನ್ನೋ ತರ ಹಂಗೆ ಹೊರಟು ಬಂದ್ಬಿಡ್ತೀರ ಹೊರಗಡೆಗೆ. ಇಷ್ಟೇ ಅವನಿರೋದು ಅಲ್ವಾ? ಅದಾದ್ಮೇಲೆ ಈ ಶ್ರೀನಿವಾಸನ ಮೂರ್ತಿ ಪ್ರಕಟನವಾಗಿದ್ದು ಎಲ್ಲಿ ಆ ಒಂದು ಕೋನೇರಿ ಪುಷ್ಕರಣಿಯ ಕೊನೆಯಲ್ಲಿ ವರಾಹರನ್ನ ನೋಡ್ತಿರೋ ಅಲ್ಲಿ ಹುತ್ತ ಇದ್ದಿದ್ದು. ಹಾಗಾದ್ರೆ ಇಲ್ಲಿ ಪಕ್ಕದಲ್ಲಿ ಇಷ್ಟು ದೊಡ್ಡದಾಗಿ ಜೈಂಟ್ಯಾಂಟಿಕ್ ಪರ್ಸನಾಲಿಟಿ, ಸುಮಾರು 18 ಅಡಿನ
ಕರೆಕ್ಟ್. 18 ಅಡಿ ಇದಾನೆ ಭಗವಂತ ಕರೆಕ್ಟ್ ಆಗಿ. 18 ಅಂಗುಲದಲ್ಲಿ ಪರಮಾತ್ಮ ನಿಂತಿದ್ದಾನಲ್ಲ ಶ್ರೀನಿವಾಸ. ಇದೆಯೇ ಹೆಂಗ್ ಬಂತು ಅಂದ್ರೆ ಅದಕ್ಕೆ ಬೇರೆ ಸ್ಟೋರಿ ಇದೆ. ವೆಂಕಟೇಶ ಮಹಾತ್ಮೆ ಏನೋ ನಾವು ಸೂಪರ್ಫಿಷಿಯಲ್ ಆಗಿ ತಿಳ್ಕೊಳ್ಳೋ ಸ್ಟೋರಿನೇ ಬೇರೆ. ಭೃಗು ಮಹರ್ಷಿ ಬಂದ್ರು, ಎದೆನ್ ಒದ್ರು, ಮಹಾಲಕ್ಷ್ಮಿ ಹೊರಗಡೆ ಬಂದ್ಲು, ಅವಳನ್ನ ಹುಡ್ಕೊಂಡು ಶ್ರೀನಿವಾಸ ಬಂದ. ಅದು ದಟ್ ಸ್ಟೋರಿ ಇಸ್ ಡಿಫ್ರೆಂಟ್. ಬಟ್ ಯಾವ್ದನ್ನ ನಂಬೋದು ಅಂದ್ರೆ ಎಲ್ಲಾದ್ನೂ ನಂಬೇಕು. ಸ್ಟೋರಿ ಫಿಲಾಸಫಿ ಆಲ್ವೇಸ್ ಡಿಫರ್ಸ್. Philosophy has got a different interior meaning. Story has got a different flavor. ಎರಡನ್ನೂ ಅದೇ ರೀತಿ ಅನುಭವಿಸ್ಬೇಕು. ಹಂಗಾಗಿ ಆದಿ ಕಾಲದಿಂದಾನು ಪರಮಾತ್ಮ ಇಲ್ಲಿ ದೇವತೆಗಳಿಂದಲೂ ಇಂದ್ರಾದಿ ದೇವತೆಗಳು, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ ಹಾಗೂ ನಮ್ಮಂತರ ಮಾನವರಿಂದಲೂ ಪೂಜೆಗೊಳ್ತಾ ಇದ್ದಾನೆ. ಮಧಿ ವೆಂಕಟ ಶೈಲ ಮುದಾರ ಮತೇರ್ಜನತಾಭಿಮತಾಧಿಕದಾ ನರತಾತ್ ಪರದೇವತಯಾ ಗದಿತಾನ್ನಿಗಮೈ ಕಮಲಾದಯಿತಾನ್ನ ಪರಂ ಕಲಯೇ ಕಲವೇಣುರವಾವಶ ಗೋಪವಧೂ ಶತಕೋಟಿ ವೃತಾತ್ ಸ್ಮರ ಕೋಟಿ ಸಮಾತ್ ಪ್ರತಿವಲ್ಲವಿಕಾಭಿಮತಾತ್ ಸುಖದಾತ್ ವಸುದೇವ ಸುತಾನ್ನ ಪರಂ ಕಲಯೇ. ಇಲ್ಲಿ ಶ್ರೀನಿವಾಸನಾಗಿ ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲಿ ಶ್ರೀನಿವಾಸನಾಗಿ ನಿಂತಿರೋನು ಬೇರೆ ಯಾರು ಅಲ್ಲ, ದ್ವಾಪರ ಯುಗದಲ್ಲಿ ವೇಣುಗಾನವನ್ನ ಮಾಡಿದಂತಹ ಸಾಕ್ಷಾತ್ ಗೋವಿಂದ ಕೃಷ್ಣ ಅಲ್ವಾ. ನಿನ್ನ ಮೋಹನವಾದಂತಹ ವೇಣುಗಾನಕ್ಕೆ ಇಡೀ ಜಗತ್ತನ್ನೇ ಮರುಳುಗೊಳಿಸಿದೆ. ಗೊಳಿಸದ್ನ ಇಲ್ವಾ? ಬ್ರಹ್ಮ ಸಮೋಹನಾಕಾರ ಲೀಲೆ ಅಂತ ಎಲ್ಲ ಗೋಪಿಕೆಯರ ಹೆಂಗಳೆಯರ ಮನಸ್ಸನ್ನ ಸೂರೆಗೊಂಡ கண்ணன் வாசிக்கிற புல்லாங்குழல் கேட்கறதுடி. கேட்காத சமயத்திலயும் உனக்கு எப்படி கேட்கும்? அதான் மனசு கேட்கறதுடி இல்லையா? கண்ணன் வாசிச்சே ಇಲ್ಲ புல்லாங்குழல், ನಾದವೇ ಬರ್ಲಿಲ್ಲ. ಆದ್ರೂ ಆ ಗೋಪಿಕೆ ಅಯ್ಯೋ ಕಣ್ಣನ್ ವಾಸಿಗಿರ ಪೋಲಿருக்கு. ನಿಧಿ ಮನದಿಂದ ಕಾಮ್ಯ ಮನದಿಂದ ನನಗೆ ಭಗವಂತನ ಆ ವೇಣುಗಾನ ಪಸರಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಮಿಡ್ತಾ ಇದೆ, ಹಂಗಾಗಿ ಅಲ್ಲಿ ವೇಣುಗಾನ ಕೇಳಿಸ್ತಾ ಇದೆ. ನಮ್ಮಂಥವ್ರಿಗೆ ಏನ್ ಹೇಳಿ, ಅಲ್ಲಿಂದ ವೇಣುಗಾನ ಕೇಳಿಸಿದ್ರು ನಮಗ್ ಕೇಳಿಸಲ್ಲ. ಯಾಕೆ ಹೇಳಿ? ಇಲ್ಲಿ ಮಿಡ್ತಾ ಇಲ್ಲ ಅಲ್ವಾ? ಇಲ್ಲಿ ಮಿಡ್ತಾ ಇದ್ರೆ ಪರಮಾತ್ಮನ ಸುನಾದ ನಮಗೆ ಕೇಳಿಸುತ್ತೆ. ಇದೇ ವೆಂಕಟಾಚಲಪತಿ ತನ್ನ ಬಾಲ್ಯ ಲೀಲೆಗಳನ್ನ ಗೋಪಿಕೆಯರ ಜೊತೆ ಮನ್ಮಥ ಮದನ ರೂಪವನ್ನ ಹಾಕಿ ಅವರ ಮನಸ್ಸನ್ನ ಸೂರೆಗೊಂಡು ಲಾವಣ್ಯಾತಿಶಯಗಳ ಗುಣಗಳಿಂದ ಹಾಗೂ ರುಚಿಜನಕ ಲಾವಣ್ಯಾತಿಶಯ ಆನಂದ ಸ್ವರೂಪವಾದಂತಹ ತನ್ನ ಮನ್ಮಥ ಸ್ವಾರೂಪ್ಯದಿಂದ ಎಲ್ಲರನ್ನೂ ಸೂರೆಗೊಂಡ. ಇವನ್ ಯಾರು ಅನ್ಕೊಂಡಿದ್ದೀಯಾ? ಸಾಕ್ಷಾತ್ ದ್ವಾಪರದ ಕೃಷ್ಣ. ಗೊತ್ತೀರಾ? ಅದಕ್ಕೆ ಕೆಲವರು ಪರಿಹಾಸ್ಯವಾಗಿ ಹೇಳ್ತಾರೆ, ಶ್ರೀನಿವಾಸರ್ ಕಿಟ್ಟ ಪೋಯಿ ಮೂಖ ವೆಚ್ಚ ಇನ್ನಿಕ್ಯೂ ಬೆಣ್ಣೆ ಸ್ಮೆಲ್ ಅಡಿಕ್ಯುಮ. ಘಮ 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 ಅಂತ ಬೆಣ್ಣೆಯ ಘಮ ಬೀಸುತ್ತಂತೆ. ಆದ್ರೆ ಮೂಗಿಟ್ಟು ಸ್ಮೆಲ್ ಮಾಡೋ ಅಷ್ಟು ನಿಮಗೆ ಟೈಮ್ ಕೊಡ್ತಾರೆ? ಹಿಡ್ಕೊಂಡು ಜರ್ಗಂಡಿ ಅಂತ ತಳ್ಳೋದ್ರಲ್ಲೇ ಇರ್ತಾರೆ ಅಲ್ವಾ? ಶ್ರೀನಿವಾಸನ ಪಕ್ಕಕ್ಕೆ ಹೋಗಿ ಸ್ವಲ್ಪ ಹಿಂಗೆ ಮೂಗನ್ನ ಮುಂದೆ ತಗೊಂಡು ಹೋಗಿ ಆಘ್ರಾಣವನ್ನ ಮಾಡಿದ್ರೆ ಎಲ್ರು ಹೇಳ್ತಾರೆ ಪಚಕರ್ಪೂರದ ಘಮ ಬರುತ್ತೆ, ಪುನುಗು ಘಮ ಬರುತ್ತೆ, ಅರಗಜದ ಘಮ ಬರುತ್ತೆ ಅಂತ. ಆದ್ರೆ ಭಾಗವತರು ಹೇಳ್ತಾರೆ ಅದೆಲ್ಲ ಬರಲ್ಲ, ಬೆಣ್ಣೆಯ ಘಮ ಬರುತ್ತೆ. ಎಲ್ಲಿಂದ ಬೆಣ್ಣೆ ಬಂತು ಅಂದ್ರೆ ಕದ್ದು 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 ಕೃಷ್ಣಾವತಾರದಲ್ಲಿ ಇರೋ ಬರೋ ಬೆಣ್ಣೆ ಎಲ್ಲ ತಿಂದಿದಾನಲ್ಲ, ಎಲ್ಲಿ ಹೋಗಕ್ ಸಾಧ್ಯ? ಅದು ಇವನ ಮೈಯಲ್ಲೇ ಅದೆಲ್ಲ ಇವತ್ತಿನ ದಿನ ಒಟ್ಟಿದೆ ಅಂತ ಹೇಳ್ತಾರೆ ಅಲ್ವಾ? ಆ ರೀತಿ ಸಾಕ್ಷಾತ್ ಕೃಷ್ಣ ಬೇರೆ ಅಲ್ಲ, ಕಲವೇಣುರವ ವಶಗೋಪವದು. ಗೋಪಿಗಳು ಅಂದ್ರೆ ಆತ್ಮಗಳು. ನಾವೆಲ್ಲ ಯಾರು? ಆತ್ಮಗಳು. ಗುಡ್. ಆತ್ಮಗಳು ಅಂದ್ರೆ ಯಾರು? ಗೋಪಿಕೆಯರು ಅಲ್ವಾ? ನಮ್ಮನ್ನೆಲ್ಲ ತನ್ನ ವೇಣುನಾದದಿಂದ ನಿನಾದದಿಂದ ಯಾವ ರೀತಿ ನಮ್ಮನ್ನೆಲ್ಲ ಸೂರೆಗೊಂಡನು. ವೇಣು ಅನ್ನೋದು ಏನು? ನಮ್ಮ ಬೇಡಿಕೆಗಳು ಅಂತ ತಗೋಬಹುದು. ಯಾಕಂದ್ರೆ ನಾವು ನಮ್ಮ ವೇಣುನ ನಮ್ಮ ಬಯಕೆಗಳನ್ನ ತೀರಿಸುವಂತವನು ಅಂತಾನು, ಇಲ್ಲ ನಮ್ಮ ಕಷ್ಟ ಕಾಪುಗಳು ಅವೇನ್ ಹೇಳ್ಕೋತೀವಿ ಅದನ್ನ ಅಂತಾನು ತಗೋ. ಮೇಲೂ ಅದಕ್ಕೂ ದೊಡ್ಡ ಫಿಲಾಸಫಿಕಲ್ ಮೀನಿಂಗ್ ಇದೆ ವೇಣುಗೆ. ಹೇಳಿ ನೋಡೋಣ. ಹೇಳಿದೀನಿ ಭಾಗವತದಲ್ಲಿ. ಸ್ಮಿತಾ, ನಿರ್ಮಲಾ ಆಂಟಿ,
ಅನುರಾಧ ಮಾಮಿ. ಬರೀ ಬ್ಯಾಚಲ್ ಜೂನಿಯರ್ ಸೀನಿಯರ್ ಅಷ್ಟೇ, ಮರೆಯೋವಾಗ ಎಲ್ರು ಸಮ ಅಲ್ವಾ? ನಾವೆಲ್ಲ ಏಕಮತಸ್ಥರು. ಹೌ ಕ್ಯಾನ್ ವಿ ಲೀವ್ ಅವರ್ ಗ್ರೂಪ್ ಲೈಕ್ ದಿಸ್? ವೆನ್ ವಿ ಫರ್ಗೆಟ್, ವಿ ಆಲ್ ಫರ್ಗೆಟ್. ನೋ ಜೂನಿಯರ್ ಸೀನಿಯಾರಿಟಿ. ತುಂಬಾ ಒಳ್ಳೆಯವರಪ್ಪ ನನ್ನ ಸ್ಟೂಡೆಂಟ್ಸ್, ಸಮಾನವಾಗಿ ಮರೀತಾರೆ ಎಲ್ಲಾರು. ಏನ್ ಹೇಳಿದ್ದೆ? ವೇಣು ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಬಿದುರು, ಮೂಂಗಿಲ್ ತಡಿ, ವಂಶಿ ಅಂತ ಅದನ್ನ ಕರೆಯೋದು ಅಲ್ವಾ? ಈ ಕೊಳಲಿಗೆ ಒಂದು ಪ್ರತ್ಯೇಕವಾದ ಗುಣ ಇದೆ. ಪದ್ಮಾ ಕೇಳಿಸ್ಕೊಳ್ಳಿ, ನೀವ್ ಆ ಕ್ಲಾಸ್ ಅಟೆಂಡ್ ಆಗಿಲ್ಲ. The people who all have not attended Bhagavatam, please listen carefully. Adre the people who have attended Bhagavatam, again listen carefully. Yes, Prema aunty, ಹೇಳಿ. 9 ಹೋಲು. ಅದು ಬಿಡಿ, ನವರಂಧ್ರಗಳು ನಮ್ಗೆ ಹೆಂಗಿದೆಯೋ ಅದಕ್ಕೂ 9 ಹೋಲ್ ಇದೆ. ಅದಕ್ಕಿಂತ ಆ 9 ಹೋಲ್ ಬಿಡಿ, ಇನ್ನೊಂದು ಎಕ್ಸ್ಪ್ಲೈನ್ ಮಾಡಿದ್ದೆ. ಬಿದಿರಿಗೆ ಅದು ಸೂಪರ್, ಹೇಳಿ. ಅದು ನೀರು ಹಾಕಿ ತೊಳಿತಾರೆ ಸರ್ ಪ್ರತಿದಿನ. ಅದು ವೆರಿ ಗುಡ್ ಅಲ್ವಾ? ಯೂಸ್ ಮಾಡಕ್ ಆಗೋದು ಅದು. ಯಾರೆಲ್ಲ ಕೊಳಲನ್ನ ಕಲಿತಾ ಇದಾರೋ, ಯಾರೆಲ್ಲ ಫ್ಲೂಟ್ ಕಲಿತಾರೋ, ವೆದರ್ ದೇ ಆರ್ ಇಂಟು ಕಚೇರಿ ಲೆವೆಲ್ ಆರ್ ನಾಟ್, ಅದು ಬೇರೆ ವಿಚಾರ. ಕೊಳಲು ಕಲಿಯವರು ದಿನಾ ಕೊಳಲು ಅಭ್ಯಾಸ ಮಾಡ್ತಾರೋ ಬಿಡ್ತಾರೋ, ದ ವಂಶಿ ಹ್ಯಾಸ್ ಟು ಬಿ ಕ್ಲೀನ್ಡ್ ಎವ್ರಿ ಡೇ. ಯು ನೋ ದಟ್? ಎಷ್ಟು ಕಾಟನ್ ಬಟ್ಟೆ ಸುತ್ತಿ, ಎಷ್ಟು ಬಾಕ್ಸ್ ಅಲ್ಲಿ ಬಾಕ್ಸ್ ಕೇಸಿಂಗ್ ಮಾಡಿ ಅದನ್ನ ಒಳಗಡೆ ಭದ್ರವಾಗಿಟ್ರು, ನೀವು ವಂಶಿಯನ್ನ ಮಾರನೇ ದಿನ ತೆಗೆದು ನೋಡಿ, ಒಳಗಡೆ ಪೂರ್ತಿ ಕಸ ಅಡಗಿರುತ್ತೆ. ಬಿದಿರಿಗೆ ಇರುವ ಗುಣ ಏನ್ ಗೊತ್ತಾ? ಹೊರಗಡೆ ಇರುವಂತಹ ಸಣ್ಣ ಧೂಳನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಂಡು ತನ್ನೊಳಗಡೆ ತುಂಬಿಸ್ಕೊಳ್ಳೋ ಗುಣ. ಈ ಬಿದಿರು ಅನ್ನೋದು ಏನೋ? ನಾವು, ನಮ್ ಶರೀರ. ನಮ್ಗಿರೋ ಗುಣ ಏನೋ? ಹೊರಗಡೆ ಇರೋ ನೆಗೆಟಿವಿಟಿ ಎಲ್ಲ ನಮ್ಮೊಳಗಡೆ ಎಷ್ಟು ಪಾಸಿಟಿವ್ ಆಗಿ ನಾನು ಇರ್ತೀನಿ ಅಂದ್ರು ಒಳಗಡೆ ತುಂಬಿಸ್ಕೊಳ್ಳೋ ಗುಣ ಅಲ್ವಾ? ರೂಪಾರೆಡ್ಡಿ ಆಂಟಿ, ನೀವಿವತ್ ಯಾಕೆ ಬಂದ್ರಿ ಕ್ಲಾಸಿಗೆ ಅನ್ನೋದೇ ಒಂದು ಅವಗುಣ ನನಗೆ. ನೀವು ಪಾಪ ಬಂದಿದ್ದೀರಾ ಸರ್, ನನ್ನ ಪ್ರೆಸೆನ್ಸೇ ನಿಮಗೆ ಕಷ್ಟ ಆದ್ರೆ ನಾ ಏನ್ ಮಾಡ್ಲಿ ಸರ್ ಅಂತೀರಾ ಅಲ್ವಾ? ಬಿಕಾಸ್ ವಿ ಫೈಂಡ್ ಆಲ್ವೇಸ್ ನೆಗೆಟಿವ್ ಓನ್ಲಿ ಇನ್ ದಿಸ್ ವರ್ಲ್ಡ್. ಪಾಸಿಟಿವ್ ಎಷ್ಟೋ ಇದೆ, ಪರವಾಗಿಲ್ವಲ್ಲ. ರೂಪಾರೆಡ್ಡಿ ಅವರು ಕಷ್ಟ ಆದ್ರೂ 5 ಗಂಟೆಗೆ ಎದ್ದು ಬಂದಿದಾರಲ್ಲ ಅನ್ನೋ ದೃಷ್ಟಿಕೋನ ಇಲ್ಲ. ಯಾಕೆ ಬಂದ್ರಿ ಇವ್ರು ಅನ್ನೋದೇ ದೃಷ್ಟಿಕೋನ. ಅಂದ್ರೆ ಮೈ ನೆಗೆಟಿವ್ ಇಸ್ ಸೋ ಮಚ್, ದ ಎಂಟೈರ್ ಯೂನಿವರ್ಸ್ ಸೀಮ್ಸ್ ಟು ಬಿ ನೆಗೆಟಿವ್ ಫಾರ್ ಮೀ. ಎಲ್ಲಿ ಹೋದ್ರು ಬರೀ ಕೆಟ್ಟವರೇನಾ? ಎಲ್ಲಿ ಹೋದ್ರು ಬರೀ ಮೋಸ ಮಾಡೋರೇನಾ? ನೀವು ಬದುಕ್ತಾ ಇಲ್ವಾ? ಒಳ್ಳೆಯವರು ಇದ್ದಾರೆ. ಒಳ್ಳೆಯವರು ಇರೋದಕ್ಕೆ ತಾನೇ ಹಗಲು ರಾತ್ರಿ ಆಗ್ತಾ ಇರೋದು, ಬೆಳಕು ಬರ್ತಾ ಇರೋದು, ಮಳೆ ಗಾಳಿ ಎಲ್ಲ ಆಗ್ತಾ ಇರೋದು, ಪೈರು ಎಲ್ಲ ಬೆಳೀತಾ ಇರೋದು. ಸೊ ಇಟ್ ಈಸ್ ಅ ಮನುಷ್ಯನ ಗುಣ. ಜಸ್ಟ್ ಲೈಕ್ ವಂಶಿ. ವಂಶಿ ಏನ್ ಮಾಡುತ್ತೆ? ಎಷ್ಟೇ ನೀವು ಅದನ್ನ ಶುದ್ಧಪಡಿಸಿ ಇಟ್ಕೊಂಡ್ರು ಹೊರಗಡೆ ಇರೋ ಧೂಳನ್ನೆಲ್ಲ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಇಟ್ಸ್ ಅ ಸೈನ್ಸ್. ಯಾಕಂದ್ರೆ ಆ ಹ್ಯಾಲೋಜನ್ ಸ್ಪೇಸ್ ಅನ್ನೋದು ಒಳಗಡೆ ಏನಿದೆ, that makes the dust to collectively make as one particle inside the ವಂಶಿ. ಸೊ ಈ ಒಂದು ವಂಶಿನ ಊದವರು ಅವ್ರ ಅಭ್ಯಾಸ ಮಾಡ್ತಾರೋ ಇಲ್ವೋ, ದಿನಕ್ಕೆ ಒಂದ್ಸಲ ಆದ್ರೂ ನೀರ್ ಹಾಕಿ ಹಿಂಗೆ ಒಂದ್ಸಲ ತೊಳೆದು ಅದನ್ನ ಕ್ಲೀನ್ ಮಾಡಿ ಇಡಬೇಕು. ಮತ್ತೆ ಬೇರೆ ಮರಗಳೆಲ್ಲ ನೀರ್ ಹಾಕಿದ್ರೆ ಲೊಡ್ಡು ಬಂದ್ಬಿಡುತ್ತೆ, ಎಕ್ಸ್ಪ್ಯಾಂಡಿಂಗ್ ನೇಚರ್ ಇದೆ. ಬಿದಿರಿಗೆ ಎಕ್ಸ್ಪ್ಯಾಂಡಿಂಗ್ ಕಾಂಟ್ರಾಕ್ಷನ್ ಎರಡೂ ಇಲ್ಲ. ಅದಕ್ಕೆ ಬಿದಿರು ನೀರಲ್ಲಿ ಹಾಕಿದ್ರು ಏನೂ ಆಗಲ್ಲ. ಅದು ಗೊತ್ತಾಯ್ತಾ? ಶುದ್ಧವಾಗುತ್ತೆ, ಅದು ಬಿಟ್ರೆ ಏನೂ ಆಗಲ್ಲ. ಆ ಬಿದಿರಿನಲ್ಲಿ ಮಾಡಿದಂತಹ ಕೊಳಲು ಹೆಂಗೆ ಅಂದ್ರೆ, ಹಿಂಗ್ ಒಂದ್ಸಲ ನೀರ್ ಹಾಕಿ ಅದನ್ನ ಮಾಡಿ ಒಂದ್ ಕಡೆ ನೀರನ್ನ ಬಿಟ್ಬಿಟ್ರೆ, ಅಥವಾ ಪ್ರೇಮ ಆಂಟಿ ಹೇಳದಂಗೆ ಆ ನವರಂಧ್ರಗಳಲ್ಲಿ ನೀರು ಹೊರಗಡೆ ಬಂದ್ಬಿಟ್ರೆ ಆ ಒಳಗಡೆ ಇರೋ ಧೂಳೆಲ್ಲ ಹೊರಗಡೆ ಬಂದ್ಬಿಡುತ್ತೆ, ಅದು ಶುದ್ಧವಾಗಿರುತ್ತೆ. ಅವಾಗ ಊದುವಾಗ ಸರಾಗವಾಗಿ ನಿಮಗೆ ಆ ನಾದ ಹೊರಹೊಮ್ಮುತ್ತೆ. ಆ ರೀತಿ ಮನುಷ್ಯನ ದೇಹ ಅನ್ನೋದು ಕೊಳಲಿಗೆ ಸಮ. ಮನುಷ್ಯನ ದೇಹ ಯಾವಾಗ್ಲೂ ನೆಗೆಟಿವ್ ಕಡೆಗೆ ಮನಸ್ಸು ಒಲಿತಾ ಇರುತ್ತೆ.
ಅಲ್ವಾ? ಆದ್ರೆ ಸಾಕಷ್ಟು ಪಾಸಿಟಿವಿಟಿ ಅನ್ನೋದು ನಮ್ಮ ಜಗತ್ತಲ್ಲಿ ಇದೆ. ನಾನು ಯಾವಾಗ್ಲೂ ಹೇಳ್ತೀನಲ್ವಾ, ಅಂಬಾಚಿ ಚೋತಪಣ್ಣೆ ಶ್ರೀನಿವಾಸ ಮುಕುಂದ ಅಂದ್ರೆ ಮಕ್ಕಳ ಬಾಯಲ್ಲಿ ಬರೋದೇ ಇಲ್ಲ ಬೇಗ. ಕಕ ಬುಚ್ಚಿ ನೀ ಬೇಗ ಅದು ಕಕ ಬುಚ್ಚಿ ಅನ್ನತ್ತೆ ಅಲ್ವಾ? ಅಲ್ವಾ? ಸಮಥಿಂಗ್ ವಿಚ್ ಇಸ್ ವೆರಿ ನಾಟಿ ಫಿಲ್ತಿ ಈ ತರ ಮಾತು ಹೇಳಿ ಅವಳು ಬೇಗ ಕಲ್ತ್ಕೊಂಡಿರ್ತವೆ ಅದನ್ನ. ಅದಿವೆಂಕಟ ಶೈಲ ಮುದಾರ ಮತೇರ್ಜನ ಅಂತ ಹೇಳಿ ನೋಡಿ, ಅದ್ ಬರಲ್ಲ ಅವಕ್ಕೆ. ಅದೇನೋ ಹೇಳುತ್ತೆ ಅಮ್ಮ ಅನ್ಕೊಳತ್ವೆ. ದಟ್ ಇಸ್ ದ ನೇಚರ್ ಆಫ್ ಅ ಹ್ಯೂಮನ್. ಇಟ್ಸ್ ನಾಟ್ ಬ್ಯಾಡ್, ಐ ಆಮ್ ಸೇಯಿಂಗ್. ವಾಟ್ ಇಸ್ ಬ್ಯಾಡ್, ದಟ್ ಇಸ್ ಅಬ್ಸರ್ವ್ ವೆರಿ ಈಸಿಲಿ ಟು ಯು. ವಾಟ್ ಇಸ್ ವೆರಿ ಗುಡ್, ಇಟ್ ಟೇಕ್ಸ್ ಸಮ್ ಟೈಮ್. ಗೊತ್ತಾಯ್ತಾ? ಮಗ ಹೇಳಿದ ಟೈಮಿಗೆ ಮನೆಗೆ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಆರಾಮಾಗಿ ಬರ್ತಾನೆ ಅಂತ ಯಾವ ತಾಯಿನೂ ಸುಮ್ನಿರಲ್ಲ. ಅಯ್ಯೋ ಏನಾಯ್ತೋ ಅವನಿಗೆ, ಆಕ್ಸಿಡೆಂಟ್ ಆಯ್ತೋ, ಏನ್ ವಿಪತ್ತಾಯ್ತೋ, ಎಲ್ಲಿ ಸಿಕ್ಕಾಕೊಂಡಿದಾನೋ, ನೆಗೆಟಿವ್ ತಾನೇ ಮೊದಲು ತಲೆಗೆ ಬರೋದು. ಪಾಸಿಟಿವ್ ಬರುತ್ತಾ? ಕರೆಕ್ಟ್ ಟೈಮ್ ಮಕ್ಕಳು ಸ್ಕೂಲಿಂದ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಆರಾಮಾಗಿ ಆಟಾಡ್ಕೊಂಡ್ ಬರ್ಲಿ ಅಂತ ಹಾಯಾಗಿರ್ತಾಳ ತಾಯಿ? ವಿರಪಿಸ್ಬಿಡ್ತಾಳೆ ಅಲ್ವಾ? ಎನಿಥಿಂಗ್ ಒಂದು ದೃಷ್ಟಿಕೋನ ನೀವು ನೋಡೋದು ನೆಗೆಟಿವ್ ಅಲ್ಲೇ ಫಸ್ಟ್, ಆಮೇಲೆ ಅದನ್ನು ಪಾಸಿಟಿವ್ ಆಗಿ ಸರಿ ಮಾಡ್ಕೋತೀರಾ. ಅದು ಮನುಷ್ಯನ ಸಹಜವಾದ ಗುಣ ಅದು. ಯಾಕಂದ್ರೆ ಜಗತ್ತಲ್ಲಿ ನೆಗೆಟಿವಿಟಿ ಕಮ್ಮಿನೇ ಇರೋದು, ಪಾಸಿಟಿವಿಟಿನೇ 3/4 ಇರೋದು. ಆದ್ರೆ ಯಾಕೆ ಅದ್ರ ಇಂಪ್ಯಾಕ್ಟ್ ಆಗಲ್ಲ ಅಂದ್ರೆ ಅದು ಪರಮಾತ್ಮ ನಮಗೆ ಕೊಟ್ಟಿರುವಂತಹ ವರ. ದಟ್ ಇಸ್ ಅನ್ ಅನಾಲಿಸಿಸ್ ಕೆಪಾಸಿಟಿ ಅ ಮೈಂಡ್ ಹ್ಯಾಸ್ ಅಲ್ವಾ? ಅಯ್ಯೋ ಎಷ್ಟ್ ಚೆನ್ನಾಗಿದೆ ಬಿಳಿ ಪೇಪರ್ ಅಂತ ಯಾರು ಹೇಳಲ್ಲ. ಹೇಳ್ತಾರಾ? ಅಚ್ಚಚ್ಚೋ ಎಂಥ ಒಳ್ಳೆ ಪೇಪರ್ ಮೇಲೆ ಈ ತರ ಕಪ್ಪು ಚುಕ್ಕೆ ಯಾವನೋ ಹಾಕಿಟ್ಟಿದ್ದಾನೆ ಅಂತಾರೆ. ನೀವ್ ಯಾಕೆ ಆ ಕಪ್ಪು ದೃಷ್ಟಿನ ಕಪ್ಪು ಚುಕ್ಕೆ ಗಮನಿಸ್ತೀರಾ? ಇಷ್ಟಗಲ ಪೇಪರ್ ಎಂತ ಬೆಳ್ಳಗಿದೆ ಅದನ್ನ ಗಮನಿಸ್ತೀನಿ. ಬೆಳ್ಳಗ್ ಪೇಪರ್ ಇದ್ರು ಸುಮ್ನೆ ಇರ್ತಾರೆ, ಹೇಳಕ್ ಹೋಗಲ್ಲ. ಅದ್ರ ಮೇಲೆ ಕಪ್ಪು ಒಂದು ಚುಕ್ಕೆ ಹಾಕಿ ಅಚ್ಚಯ್ಯೋ ಕಲೆ ಮಾಡಿ ಇಟ್ಟಿದ್ದಾರೆ ಅಲ್ವಾ? ಒಳ್ಳೆ ಸೀರೆ ಉಟ್ಕೊಂಡಿರ್ತೀರಾ, ಆ ಸೀರೆ ಯಾರು ಚೆನ್ನಾಗಿದೆ ಅನ್ನಲ್ಲ. ಕಾಫಿ ಗೀಫಿ ಚೆಲ್ಕೊಂಡ್ರೆ ಅಯ್ಯೋ ಇಷ್ಟ ಚೆನ್ನಾಗಿರೋ ಇದು ಸೀರೆ ಮೇಲೆ ಹಿಂಗ್ ಕಾಫಿ ಚೆಲ್ಕೊಂಡಿದ್ದೀರಲ್ಲ ಅಂತಾರೆ. ಅದು ಅಲ್ವಾ? ಅಕ್ಕಿ ಆರ್ಸಿ ಆರ್ಸಿ ಅಭ್ಯಾಸ ವಿವೇಕ್. ಅಕ್ಕಿ ಆರ್ಸಿ ಆರ್ಸಿ ಅಭ್ಯಾಸ. ಅದೇ ಅಕ್ಕಿಯನ್ನ ಆರಿಸಿ ಆರಿಸಿ ಅಭ್ಯಾಸ ಅಲ್ವಾ? ಕರೆಕ್ಟ್. ಅಕ್ಕಿ ಆರಿಸಿ ಅಭ್ಯಾಸ, ಕಂಡವರಲ್ಲಿ ದೋಷವನ್ನ ನೋಡೋದೇ ಅಭ್ಯಾಸ, ಅಥವಾ ನಮ್ಮಲ್ಲೇ ದೋಷ ನೋಡ್ಕೊಳ್ಳೋದು ಒಂದು ಕೆಟ್ಟ ಅಭ್ಯಾಸ. ಅಯ್ಯೋ ನಾನ್ ಏನ್ ಮಾತ್ರ ಮಾಡ್ಬಿಟ್ಟೆ, ಅಯ್ಯೋ ನಾನ್ ಯಾವ್ದಕ್ಕೂ ಥರವಿಲ್ಲ, ಯಾವ್ದಕ್ಕೂ ಇದಿಲ್ಲ, ಯಾವ್ದಕ್ಕೂ ಅದಿಲ್ಲ ಇದಿಲ್ಲ. ನಮ್ಮಲ್ಲೂ ನಾವು ದೋಷವನ್ನ ಹುಡ್ಕೋಬಾರ್ದು. ನಮ್ಮಲ್ಲೂ ವಿ ಆರ್ ಫಿಲ್ಡ್, ಚಾರ್ಜ್ಡ್ with positivity. We are really charged. We are like a battery charge. ನಮ್ಮ ಹತ್ರ ಬಂದು ಯಾರಾದ್ರೂ ಸೋಂಕಿದ್ರೆ ಸಾಕು, ಅವ್ರ ಮುಖ ಅರಳಬೇಕು ಅಲ್ವಾ? ಪರವಾಗಿಲ್ವಲ್ಲ, ಇವ್ರ ಹತ್ರ ಮಾತಾಡಿ ಮನಸ್ಸು ಅರಳತಲ್ಲ ಅನ್ನಿಸ್ಬೇಕು. ಅಯ್ಯಯ್ಯೋ ಯಾಕಾದ್ರೂ ಇವ್ರ ಹತ್ರ ಮಾತಾಡದ್ನಪ್ಪ ಅನ್ನಿಸ್ಬಾರ್ದು ಅಲ್ವಾ? ಕೆಲವ್ರ ಹತ್ರ ಹೋಗಿ ಮಾತಾಡಿದ್ರೆ ನಮ್ಗೆ ಹಂಗ ಅನ್ಸ್ಬಿಡುತ್ತೆ. ಸೌಖ್ಯವಾ ಅಂತ ಕೇಳಿದ್ರೆ ಸಾಕು, ಯಾಕಾದ್ರೂ ನನಗ ಅಸೌಖ್ಯತೆ ಶುರು ಆಗೋಗುತ್ತೆ ಆಮೇಲೆ ಅಲ್ವಾ? ಕೇಳಲೇಬಾರ್ದು. ಅಯ್ಯೋ ಎಂಥ ಸೌಖ್ಯವೋ ಗೊತ್ತಿಲ್ಲ, ಆ ಆಸ್ಪತ್ರೆ ಸೇರಿದೆ, ಇಲ್ಲಿ ಅಡ್ಮಿಟ್ ಆದೆ, ಇಲ್ಲಿ ಸಿಕ್ಕಾಕಿಸ್ಕೊಂಡೆ, ಅಲ್ಲಿ ಚುಚ್ಚಿಸ್ಕೊಂಡೆ ಅನ್ಕೊಂಡು. ಯಾರಿಗಿಲ್ಲ, ಎಲ್ರಿಗೂ ಇರುತ್ತೆ. ಒಂದ್ಸಲ 2 ಸಲ 100 ಸಲ ಅದನ್ನೇ ಹೇಳ್ಬಾರ್ದು ಅಲ್ವಾ? ಸೊ ಆತರ ದ ಪಾಸಿಟಿವ್ ಚಾರ್ಜಸ್ ಮೋರ್ ಇನ್ ಅಸ್. ಮೋಸ್ಟ್ 3/4 ಆಫ್ ದ ಹ್ಯೂಮನ್ ಕ್ವಾಲಿಟಿ ಇಸ್ ವಿತ್ ದ ಪಾಸಿಟಿವ್ ಚಾರ್ಜಸ್. ಇದೇ ವಂಶೀಯ ಗುಣ. ಎಷ್ಟೇ ಪಾಸಿಟಿವ್ ಆಗಿ ಎಂಥ ಒಂದು ಒಳ್ಳೆ ನಾದವನ್ನ ಹೊರಹೊಮ್ಮುವಂತಹ ವಂಶಿ ವೇಣು ಆದ್ರೂ ಅದರ ಸ್ವಭಾವ ಏನು? ಹೊರಗಡೆ ಇರೋ ಧೂಳನ್ನೆಲ್ಲ ಎಳ್ಕೊಳ್ಳೋದೇ ಅದರ ಸ್ವಭಾವ. ಭಕ್ತಿ ರಸವೆಂಬ ರಸವನ್ನ ಅದರಲ್ಲಿ ಬಿಟ್ರೆ ನಾವು ಪರಿಶುದ್ಧತೆಯನ್ನ ಹೊಂದುತ್ತೀವಿ. ಹಂಗಾಗಿ ಭಗವನ್ನಾದ ನಮ್ಮಲ್ಲಿ ಬರ್ಬೇಕು. ಭಗವಂತನ ಲೀಲೆಗಳನ್ನ, ಕೃಷ್ಣಾವತಾರದ ಲೀಲೆಗಳನ್ನ ರಸವಾಗಿ ನಾವು ಆ ವಂಶಿಗೆ ಕೊಡಬೇಕು. ಅವಾಗ ಪರಿಶುದ್ಧತೆ ಹೊಂದುತ್ತೀವಿ ಅನ್ನೋದು ದಿಸ್ ದ ಫಿಲಾಸಫಿಕಲ್ ಎಕ್ಸ್ಪ್ಲನೇಷನ್. ಕಲವೇಣುರವಾವ ಶಗೋಪವಧೂ ಶತಕೋಟಿ ವ್ರತಾತ್ ಸ್ಮರ ಕೋಟಿ ಸಮಾತ್ ಪ್ರತಿವಲ್ಲವಿಕಾಭಿಮತಾತ್ ಸುಖದಾತ್ ವಸುದೇವ ಸುತಾನ್ನ ಪರಂ ಕಲಯೇ. ಅಭಿರಾಮ ಗುಣ ಇಂದ ನನ್ನ ಜೊತೆನೆ ಹೇಳ್ಬಿಡಿ. ವಿಲ್ ಫಿನಿಶ್ ದ ಕ್ಲಾಸ್. ಓಕೆ? ಅಭಿರಾಮ ಗುಣಾಕರದ ಶರಥೇ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋ ಭವದೇವ ದಯಾ ಜಲಧೇ ಅವನೀತನಯಾ ಕಮನೀಯ ಕರಂ ರಜನೀಕರ ಚಾರುಮುಖಾಂಬುರುಹಂ
रजनीचरराजतमो विहिरं महनीयमहं रघुराममये सुमुखं सुहृदं सुलभं सुखदं स्वनुजं च सुखाय ममोघशरम् अपहाय रघूद्वहमन्यमहं न कथञ्चन जातु भजे विना वेङ्कटेशं ननाथो ननाथः सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ विना वेङ्कटेशं ननाथो ननाथ सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ अहं दूरतस्ते पदाम्भोजयुग्म प्रणामेच्छयागत्य सेवां करोमि सकृत्सेवया नित्यसेवा फलं त्वं प्रयच्छ प्रयच्छ प्रभो वेङ्कटेश अज्ञानिना मया दोषान् शेषान् विहितान् हरे क्षमस्वत्वं शेषशैलशिखामणे अज्ञानिना मया दोषान् शेषान् विहितान् हरे क्षमस्वत्वं ಶೇಷಶೈಲಶಿಖಾಮಣೆ ಇಲ್ಲಿವರೆಗೂ ಮಾಡಿದೀನಲ್ವಾ? ಈಶಾನ ಮಾಡಿದೀನಾ? ಮಾಡಿದೀರಾ? ಒಂದ್ ಶ್ಲೋಕ ಆಗಿದೆ. ಒಂದು ಶ್ಲೋಕ ಹೇಳಿದ್ದೆ ಸರ್ ಅಷ್ಟೇ. ಐ ಥಿಂಕ್ ಅನುರಾಧ ಮ್ಯಾಮ್ ಮಾಡಿ ನಿಲ್ಸಿದ್ದೆ ಅನ್ಸುತ್ತೆ ಈಶಾನ. ಇದೇ ಒಂದ್ ಶ್ಲೋಕ. ಹೌದು. ಈಶಾನಾಂ ಜಗತೋಸ್ಯ ವೆಂಕಟಪತೇರ್ವಿಷ್ಣೋಃ ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಳ ನಿತ್ಯವಾಸರಸಿಕಾಂ ತಚ್ಛಾಂತಿ ಸಂವರ್ಧಿನೀಂ ಪದ್ಮಾಲಂಕೃತ ಪಾಣಿಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ. ಈಶಾನಾಂ ಜಗತೋಸ್ಯ ವೆಂಕಟಪತೇರ್ವಿಷ್ಣೋಃ ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಳ ನಿತ್ಯವಾಸರಸಿಕಾಂ ತಚ್ಛಾಂತಿ ಸಂವರ್ಧಿನೀಂ ಪದ್ಮಾಲಂಕೃತ ಪಾಣಿಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸಾರಿ ಫಾರ್ ದ ಡಿಲೇ ಟುಡೇ. It's okay. ಮೆಂಟಲಿ ಐ ವಾಸ್ ಟೋಟಲಿ ಆಕ್ಯುಪೈಡ್. ಅದಕ್ಕೆ ನೆಕ್ಸ್ಟ್ ಕ್ಲಾಸ್ ಕರೆಕ್ಟ್ ಆಗಿ ಬರ್ತೀನಿ. ಎನಿವೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ವಿ ಕುಡ್ ಡೂ ಸಮಥಿಂಗ್ ಟುಡೇ. ಬಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವೆಂಕಟೇಶ ಪ್ರಪತ್ತಿ ಬಂದ್ಬಿಡ್ಬೇಕು. ವಿ ಹ್ಯಾವ್ ಟು ಸಿ ಆಲ್ ದ ಮೀನಿಂಗ್ಸ್ ಇನ್ ಸ್ತೋತ್ರ ರತ್ನ. ಈಶಾನವರೆಗೂ ಮೀನಿಂಗ್ ನೋಡ್ಬಿಟ್ಟು ವಿಲ್ ಗೋ ಫರ್ದರ್. ಓಕೆ. ಐ ಥಾಟ್ ದಿಸ್ ಕ್ಲಾಸ್ ಐ ವಿಲ್ ಡೂ ದ ಎಂಟೈರ್ ಪಾರಾಯಣ. ಬಟ್ ನೀವುಗಳೇ ಮಾಡಿದೀರಾ, ನಾನು ಹಿಂದೇನು ನೀವುಗಳು ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ನಾನಿದ್ರು ಅದನ್ನೇ ಮಾಡಿಸಿರ್ತಾ ಇದ್ದೆ. ಬಟ್ ಯು ಆಲ್ ಟುಕ್ ಅನ್ ಇನಿಷಿಯೇಟಿವ್. ಥ್ಯಾಂಕ್ಸ್ ಅ ಲಾಟ್. ನೆಕ್ಸ್ಟ್ ಕ್ಲಾಸ್ ಕರೆಕ್ಟ್ ಟೈಮ್ ಬಂದ್ಬಿಡ್ತೀನಿ.